ಸರ್ ಪಾಲಿಶ್ ಹಾಕಿಲ್ಲ, ಪೇಂಟ್ ಮಾಡಿಲ್ಲ, ಟಚ್ ಅಪ್ ಮಾಡಿಲ್ಲ, ಲೈಟ್ ಹಾಕಿಲ್ಲ, ನಾನು ಕಲರ್ ಲೈಟ್ ಹಾಕಿಲ್ಲ, ಮ್ಯೂಸಿಕ್ ಮಾಡಲ್ಲ, ಡಿಸೈನ್ ರೆಕಾರ್ಡ್ ಸಮೇತ ಹಾಕಲ್ಲ. ಒರಿಜಿನಲ್ ಗಾಡಿ, ನ್ಯಾಚುರಲ್ ಗಾಡಿ. ಇದೊಂದು ಆಫರ್ ಅಲ್ಲಿ ಬಿಡೋಣ ಸರ್ ಇವತ್ತು. ಸರ್ ಬಂದ್ ಜನ ಓದ್ಕೊಂಡು ಹೋಗ್ಬಿಡ್ಬೇಕು. BM ಕಾರ್ಸ್ ಅಲ್ಲಿ ಚಿಕ್ಕ ಗಾಡಿಗಳು ಕಡಿಮೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ದೊಡ್ಡ ಗಾಡಿಗಳೆಲ್ಲ ತುಂಬಾ ಕಡಿಮೆ ಸಿಗುತ್ತೆ. ಕಮ್ಮಿ ಸಿಗುತ್ತೆ. ಚಿಕ್ಕ ಗಾಡಿ ದೊಡ್ಡ ಗಾಡಿ ಅಂತೂ ತುಂಬಾ ಕಮ್ಮಿ ರೇಟ್. ಸರ್ ಲೋನ್ ಕೊಡ್ತೀರಾ? ಲೋನ್ ಬೇಕು, ಫುಲ್ ಟ್ಯಾಕ್ ಟೈಮ್ ಸರ್. 25,000 ಡೌನ್ ಪೇಮೆಂಟ್ ತರಲಿ. ಫುಲ್ ಟ್ಯಾಕ್ ಟೈಮ್ 25,000 ಡೌನ್ ಪೇಮೆಂಟ್. ಸರ್ ಆಲ್ಟೋ ಯಾರಾದ್ರೂ ಬೇಕು ಅಂದ್ರೆ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕಿದ್ರೆ 1 ಲಕ್ಷ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಈ ಆಲ್ಟೋ ಮಾಡ್ಲು ಬರೀ ಕೇವಲ 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್. ಹೌದು, ಸೆಕೆಂಡ್ಸ್ ಅಲ್ಲಿ ನೀವು ಆ ಗಾಡಿ ಸರ್ ಪಾಲಿಶ್ ಹಾಕಿ ಪಳ ಪಳ ಅಂತ ಮಾರಿದ್ರೆ ಆ ಗಾಡಿ 7 ಲಕ್ಷ ಹೋಗುತ್ತೆ. 7 ಲಕ್ಷಕ್ಕೆ ಹೋಗುತ್ತೆ. ರಿಜಿಸ್ಟರ್ ಮಾಡಿ 1.5 ಲೋನ್ ಹಾಕಿ ಇನ್ನು 1,25,000 ಕೊಡ್ಲಿ ತಗೊಂಡ್ಲಿ. ಸರ್ BM ಅಂದ್ರೆ ಬಡವರಿಗೋಸ್ಕರ ಶೋರೂಮ್, ಬಡವರಿಗೋಸ್ಕರ ಶೋರೂಮ್. ಬಡವರ ಮನೆ. ಹೌದು, ಬಡವರ ಮನೆ. M ಅಂದ್ರೆ ಮಂಜುನಾಥ ಸ್ವಾಮಿ ಅಂತ ಇಕ್ಕಿರೋದು. ಎಷ್ಟು ಸರ್ ಪೆಟ್ರೋಲ್? ಸರ್ ಪೆಟ್ರೋಲ್ ಮೈಲೇಜ್ ಎಷ್ಟು ಬರ್ಬೋದು ಸರ್? 14, 13, 14, 15 ಕೊಡ್ತೀವಿ. 13, 14, 15. ಹೌದು, ಇನ್ನೂ 5,000 ಕಮ್ಮಿ ಕೊಡ್ತೀವಿ. ಇನ್ನೂ 5,000 ಕಡಿಮೆ ಅಂದ್ರೆ 1,55,000 ರೂಪಾಯಿಗೆ ಸರ್. ಲೋನ್ ಬೇಕು ಅಂದ್ರೆ 80,000 ಕೊಡ್ತೀವಿ. 80,000 ಕ್ಯಾಶ್ ಗಾಡಿ ಕೊಡ್ತೀವಿ. 80,000 ತಂದ್ರೆ ಸಾಕು, ಆ ಗಾಡಿ ಸಿಕ್ಬಿಡುತ್ತೆ. ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ 2,75,000 ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಲ್ಲಿ 2,30,000 ಕೊಡ್ತೀವಿ. 2,30,000 ರೂಪಾಯಿಗೆ ಸಿಂಗಲ್ ಓನರ್ ಆಲ್ಟೋ ಕೇಟನ್ ಸಿಂಗಲ್ ಓನರ್. ಯಾರಾದ್ರೂ ದುಡ್ಕಬೇಕು ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀನಿ. ಡಾಕ್ಯುಮೆಂಟ್ ಫ್ರೆಶ್ ಸಮೇತ ರನ್ನಿಂಗ್ 2,25,000 ಕೊಡ್ತೀವಿ. 25,000 15 ಮಾಡಲು ಡೀಸೆಲ್ ಗಾಡಿ. 15ನೇ ಮಾಡಲು 2,25,000 ರೂಪಾಯಿಗೆ ಬ್ರಾಂಡ್ ನ್ಯೂ ಟೈರ್ ಸಮೇತ ಸಿಗ್ತಾ ಇರ್ತಕ್ಕಂಥದ್ದು. ಆಗಲ್ಲ ಬಿಡು, ಹಸ್ವಣ್ಣ ಬೆಂಕಿ ಪಾಗಕ್ಕಲ್ಲ ಅಣ್ಣ. ಬರೋಣ ತಿಂತೀನಿ. ತರಕಾರಿ ಮಾರೋರ್ಗು ಕಾರ್ ಕೊಡ್ತೀವಿ ನಾವು. BM ಕಾರ್ಸ್ ಬಸವಣ್ಣ ಅಂತ ಬಂದ್ರೆ ಯಾರು ಕಾರ್ ತಗೊಳಕ್ ಆಗಲ್ಲ ಅಂತ ಯಾರು ನೋವು ಪಡಬಾರ್ದು. ಬಡವರಿಗೆ ದುಡ್ಡಿಲ್ಲ ಅಂದ್ರೆ 1 ಲಕ್ಷ ಲೋನ್ ಹಾಕ್ಬಿಡ್ತೀನಿ. 1 ಲಕ್ಷ ಲೋನ್, 1,25,000 ತನ್ನಿ ಡೀಸೆಲ್ ತಗೊಂಡು ಹೋಗ್ಬೋದು. 20 ಮಾಡ್ಲು ಎಕ್ಸೆಂಟ್ ಡೀಸೆಲ್ ಗಾಡಿ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಯಾವ ಮಾಡ್ಲು? 20 ಮಾಡ್ಲು ಡೀಸೆಲ್ ಗಾಡಿ. 3 ಲಕ್ಷಕ್ಕೆ 20 ಮಾಡ್ಲು ಎಕ್ಸೆಂಟ್ ಹುಂಡೈ, ಅದರಲ್ಲೂ ಎಲ್ಲ ವರ್ಡ್ ಸಿಗ್ತಾ ಇರ್ತಕ್ಕಂಥದ್ದು ಡೀಸೆಲ್ ಗಾಡಿ. ಡೀಸೆಲ್ ಅದೇ ರೀತಿ ಅವ್ರು ದುಡ್ಡಿಲ್ಲ ಅಂದ್ರೆ 1.5 ಲಕ್ಷ 2 ಲಕ್ಷ ಲೋನ್ ಹಾಕೊಡ್ತೀನಿ. 1.5 ಲಕ್ಷ 2 ಲಕ್ಷ ಲೋನ್, 1 ಲಕ್ಷ ರೂಪಾಯಿ ತಂದ್ರೆ 20 ಮಾಡ್ಲು ಎಕ್ಸೆಂಟ್ ಡೀಸೆಲ್ ಗಾಡಿ. ಸೂಪರ್. ಹೇಳಿ ಉಮೇಶಣ್ಣ, ತಿಂಡಿ ಇನ್ನೆಲ್ಲ ಮಾಡ್ಬೇಕಣ್ಣ. ಅಯ್ಯೋ ಮಾಡೋಣ ಅನ್ಕೊಂಡೆ ಲೇಟ್ ಆಗೋಯ್ತಣ್ಣ. ಅಣ್ಣ 12:25 ಕೊಟ್ಟಿದ್ದೀವಿ. ಅದು ಡೈರೆಕ್ಟ್ ಬಂದಿತ್ತು ಅವಾಗ ಕೊಟ್ಟೆ. ಈಗ ನಾನು ಸರ್ವಿಸ್ ಮಾಡಿದ್ದೀನಿ, ತಂದಿದ್ದೀನಿ. 20,000 ಲಾಭ ಮಾರ್ಕೆಟ್ ಅಲ್ಲಿ ಇಲ್ಲ. 12 ಲಕ್ಷ ಗಾಡಿ ಅದು ಹೊತ್ಕೊ ಅಂಟದ ಅದು 80 ಕೊಟ್ಬಿಟ್ಟು. ಯಾರು ಸರ್ ಅರ್ಧಕ್ಕರ್ಧ ಸಿಗ್ತಾವನಿಗೆ? ನಾನು ನ್ಯೂ ಟಾರ್ 12.75 ಕೊಡ್ತೀನಿ. ಒಳ್ಳೆ 21 ಮಾಡಲ್ 4 ವೀಲರ್ ಏನು ಸರ್. ಇದು ನಮ್ಮ ಶೋರೂಮ್ಗೆ BM ಕಾರ್ಸ್ ಬರ್ಲಿ 13 ಮಾಡಲು 3.5 ಲಕ್ಷ ಕೊಡ್ತೀನಿ. 13 ಮಾಡಲು 3.5 ಲಕ್ಷಕ್ಕೆ ಜೆಸ್ಟರ್ ಕೊಡ್ತೀನಿ ಸರ್. ಜೆಸ್ಟರ್ ವೈಟ್ ಕಲರ್ ಇದು ವ್ಯಾಗನರ್ 15 ಮಾಡಲು ಸರ್. ನಮ್ಮ ಶೋರೂಮ್ ಬಂದ್ರೆ 3,30,000 ಕೊಡ್ತೀನಿ ಸರ್. 3,30,000 ರೂಪಾಯಿಗೆ 15 ಮಾಡಲು ವ್ಯಾಗನರ್ 1 ಲಕ್ಷ ಸರ್. 1,70,000 ಡೌನ್ ಪೇಮೆಂಟ್. 1,70,000 ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ ಲೋನ್ ಆಗ್ಬಿಡುತ್ತೆ. ಅದರಲ್ಲೂ 8 ಮಾಡಲು. ಯಾರಾದ್ರೂ 8 ಮಾಡಲಿ ಲೋನ್ ಕೊಡೋದಂದ್ರೆ BM ಕಾರ್ಸ್ ಮಾತ್ರ. ಲೋನ್ ಅಲ್ಲಿ ನಾವೇ ಸರ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಓನರ್ ಬರೀ 60,000 ಹೊಡೆದೆ ಆಟೋಮೆಟಿಕ್. ಬರೀ 60,000. ಚಾನಲ್ ಕಡೆ 2,80,000 ಕೊಡ್ತೀನಿ. 2,80,000 ರೂಪಾಯಿಗೆ ಬರೀ 60,000. 2014 ಮಾಡಲು ಟಾಪ್ ಎಂಡ್ XV ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಇದನ್ನು ಅಷ್ಟೇ 3,70,000 ಕೊಡ್ತೀನಿ. 3,70,000 ರೂಪಾಯಿಗೆ 14 ಮಾಡಲು ಟಾಪ್ ಎಂಡ್ ಅದನ್ನು. ಡೀಸೆಲ್ ಗಾಡಿ ಮಾರ್ಕೆಟ್ ಹುಡುಕೊಂಡ್ರೆ ಸಿಗ್ತಾ ಇಲ್ಲ. ಆಪ್ಷನ್ ಅಲ್ಲ. ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಸ್ವಿಫ್ಟ್ ಡಿಸೈರ್ 17 ಮಾಡಲು 17 ಅಂದ್ರೆ ಶೋರೂಮ್ ರೆಕಾರ್ಡ್. XV 2013 ಮಾಡಲು W8 ಶೋರೂಮ್ ರೆಕಾರ್ಡ್ ಗಾಡಿ ಸರ್. 6,25,000 ಕೊಡ್ತೀನಿ. 6,25,000 ರೂಪಾಯಿಗೆ W8 ಟಾಪ್ ಎಂಡ್ ಮಾಡಲು. ಹೌದು ಸರ್. ಓಕೆ W8 13 ಮಾಡಲು 13 ಮಾಡಲ ಸರ್. 6.5 ಲಕ್ಷಕ್ಕೆ 13 ಮಾಡಲು 6,25 ಕೊಡ್ತೀನಿ. 6,25ಕ್ಕೆ ಸರ್ 6 ಲಕ್ಷ ಕೊಡ್ತೀನಿ. 6 ಲಕ್ಷಕ್ಕೆ 17 ಮಾಡಲು ಡೀಸೆಲ್ 6 ಲಕ್ಷ 8,50,000 SX ಟಾಪ್ ಎಂಡ್ ಸರ್. 13 ಮಾಡಲು ಇನೋವಾ ಸಿಂಗಲ್ ಏರ್ ಬ್ಯಾಗ್ ಗಾಡಿ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಶೋರೂಮ್ ರೆಕಾರ್ಡ್ 1,65 ಹೊಡಿದೆ. ಡೀಸೆಲ್ ಗಾಡಿ 15 ಮಾಡಲು. ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಅಷ್ಟೇ. 1 ಲಕ್ಷ ಲೋನ್ ಹಾಕೊಡ್ತೀನಿ. 1 ಲಕ್ಷ ಲೋನ್ ಆಗ್ಬಿಡುತ್ತೆ. 1 ಲಕ್ಷ ಕೊಟ್ರೆ ಗಾಡಿ ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರಲಿ 8,25,000 ಕೊಡ್ತೀನಿ. 8,25,000ಕ್ಕೆ 13ನೇ ಮಾಡಲು ಇನೋವಾ ಕೊಡ್ತೀನಿ. ನಾವು ಪರ್ಚೇಸ್ ಮಾಡೇ ತಂದಿರೋದು. ನಾವು ಹಣ ಕೊಟ್ಟೆ ತಂದಿವಿ. ಅದಕ್ಕೆ ಲಾಭ ತಾಂಡೆ ಕೊಡ್ಬೇಕು ಸರ್. ಕಸ್ಟಮರ್ದು ಇಲ್ಲಿ ಬಿಟ್ಟು ಹೋಗವ್ರೆ. ಪಾರ್ಕ್ ಅಂಡ್ ಸೇಲ್ ಬೋರ್ಡ್ ಎಲ್ಲ ಇಲ್ಲ. ಸುಳ್ಳು ಪಳ್ಳಿಲ್ಲ, ನೇರವಾಗಿ ಗಾಡಿ ಅದು ಹೇಳ್ಬಾರ್ದು. ಇರೋದು ಅದು ಮಂಜುನಾಥ ಸ್ವಾಮಿ ಅಂತ ಬೇರೆ ಇಟ್ಕೊಂಡಿದ್ದೀರಾ. ಮತ್ತೆ ನಮಗೂ ಕೊಟ್ಬಿಡ್ತಾನೆ ಅಲ್ವಾ.
17 ಮಾಡ್ಲು ಸರ್ i20 ಡೀಸೆಲ್ 17 ಮಾಡ್ಲಾ ಮಾರ್ಕೆಟ್ ಹುಡಿಕೊಂಡು 7 ಲಕ್ಷ ಹೇಳ್ತಾರೆ ಸರ್ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರಲಿ BM ಕಾರ್ಸ್ ಗೆ 6,25,000 ಕೊಡ್ತೀನಿ 6,25,000 ರೂಪಾಯಿಗೆ 17 ಮಾಡಲು ಡೀಸೆಲ್ i20 ನಾನ್ ನೆಗೋಷಿಯಬಲ್ 6,25,000 13 ಮಾಡ್ಲು 4,50,000 ಕೊಡ್ತೀನಿ 4,50,000 ರೂಪಾಯಿಗೆ 13 ಮಾಡಲು ತಾರ್ ಎಲ್ಲ ತರಿಸ್ಬಿಟ್ಟಿದ್ದೀರಾ ತಾರ್ ಇನ್ನೂ ಒಂದ್ ಬರುತ್ತೆ ಸರ್ 3 ಗಾಡಿ ತಗೊಂಡಿದ್ದೀನಿ ಇನ್ನೂ 2 ಗಾಡಿ ಡೆಲಿವರಿ ಬಂದಿಲ್ಲ 21 ಮಾಡ್ಲು 4 ವೀಲ್ ಡ್ರೈವ್ ಸರ್ 40,000 ಕಿಲೋಮೀಟರ್ ಓಡಿದೆ ನಮ್ ಶೋರೂಮ್ಗೂ ಬೇರೆ ಶೋರೂಮ್ ಚೆಕ್ ಮಾಡ್ಕೊಂಡ್ ಬರ್ಲಿ ಶೋರೂಮ್ ರೆಕಾರ್ಡ್ ಇಷ್ಟು ಕೊಡ್ತೀನಿ ಇನ್ನೂ ಸ್ಟ್ರೈಟ್ ಬಂದ್ರೆ 5,70,000 ಕೊಡ್ತೀನಿ 5,70,000 ರೂಪಾಯಿಗೆ ಅದರಲ್ಲೂ ಡೀಸೆಲ್ 16 ಮಾಡಲ್ ಸಿಯಾಜ್ ಡೀಸೆಲ್ ಗಾಡಿ 2,10,000 ಕೊಡ್ತೀನಿ 2,10,000 ರೂಪಾಯಿಗೆ ಡೀಸೆಲ್ ಡಿಸೈರ್ ಹೌದು ಡಿಸೈರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಸಿಗ್ತಾ ಇರ್ತಕ್ಕಂಥದ್ದು ಇದು ಬ್ರಾಂಡ್ ನ್ಯೂ ಟೈರ್ ಸಮೇತ 13 ಲಕ್ಷಕ್ಕೆ ಅದರಲ್ಲೂ ತಾರು 4 ವೀಲ್ ಡ್ರೈವ್ 21 ಮಾಡಲು ಅದರಲ್ಲೂ 40,000 ಗಾಡಿ 4x4 ಲೋನ್ ಬೇಕಾದ್ರೆ ಫ್ರಾಕ್ಚರ್ 10 ಲಕ್ಷ ಹಾಕ್ಸ್ಕೊಡ್ತೀನಿ 10 ಲಕ್ಷ ಲೋನ್ ಆಗುತ್ತೆ 2.5 ಲಕ್ಷ ತಂದ್ರೆ ಇದಾಗುತ್ತೆ ಗಾಡಿ ಟೈಟಾನಿಯಂ ಪ್ಲಸ್ ಓಕೆ 6 ಇಯರ್ ಗಾಡಿ ಬಟನ್ ಸ್ಟಾರ್ಟ್ ಗಾಡಿ ಓಕೆ ಸರ್ 5,75,000 ಕೊಡ್ತೀನಿ 5,75,000 ಮಾಡಲು ಸರ್ ಇನ್ನ ಆನ್ ದ ಸ್ಪಾಟ್ ಕ್ಯಾಶ್ ಅಲ್ಲಿ 5,60,000 ಕೊಡ್ತೀನಿ 5,60,000 16 ಮಾಡಲು ಡೀಸೆಲ್ ಅದರಲ್ಲೂ ಟೈಟಾನಿಯಂ ಪ್ಲಸ್ ಎರಡು ಕಾರ್ಯಕ್ರಮ ಅವೇ ಅಲ್ಗೋಗದ ಇಲ್ಗೋಗದ ಇಲ್ಲಿ ಮಧ್ಯೆ ವಿಡಿಯೋದವ್ರು ಬಂದ್ಬಿಟ್ಟವ್ರೆ ಆನ್ ಮಾಡ್ಬಿಡ್ಬೇಡಿ ಸರ್ ಏನೇನೋ ಮಾತಾಡ್ತೀವಿ ಎಡಿಟ್ ಮಾಡ್ಬಿಡ್ತೀರಾ ನೀವು ಸರ್ ಇದು ಸರ್ ಬರೀ 70,000 ಹೊಡಿದ್ವಿ 70,000 ಅಷ್ಟೇ 7 ಲಕ್ಷ ಮಾರ್ಕೆಟ್ ಇದ್ರೆ 6,10,000 ನಮಗೆ ಕೊಡ್ಲಿ 6,10,000 ರೂಪಾಯಿಗೆ 20 ಮಾಡಲ್ 7 ಲಕ್ಷ ಮಾರ್ಕೆಟ್ ಇದ್ರೆ 6,10,000 ಕೊಡ್ಲಿ 6.5 ಕೊಟ್ರೆ 5,80,000 ಕೊಡ್ತೀನಿ ಯಾರಾದ್ರೂ 6.5 ಕೊಡ್ತಾರೆ ಅಂದ್ರೆ ನಾನು 5.80 ಕೊಡ್ತೀನಿ 5.80 ಈ ಗಾಡಿ ಕೊಡ್ತಾರೆ ಲೋನ್ ಬೇಕಾ 5,50,000 ಲೋನೇ ಕೊಡ್ತೀನಿ 80,000 ಹೊಡೆದ ಗಾಡಿ ಆಫರ್ ಹೆಂಗೆ ಹೇಳಿ ನೀವು ಎಷ್ಟು ಆಫರ್ ಏನು ಸರ್ 19 ಮಾಡಲು ಮಾರ್ಕೆಟ್ ಅಲ್ಲಿ 6.5 ಲಕ್ಷ ಇದ್ರೆ ನಿಮ್ ಚಾನಲ್ ಗಿಂತ ನಮ್ ಶೋರೂಮ್ ಬರ್ಲಿ 5,75,000 ಕೊಡ್ತೀನಿ ಸರ್ 19 ಮಾಡಲು 19 ಮಾಡಲು i20 ಸ್ಪೋರ್ಟ್ಸ್ 5,75,000 ಕೊಡ್ತೀನಿ 5,70,000 ರೂಪಾಯಿಗೆ 19 ಬ್ರಾಂಡ್ ನ್ಯೂ ಟೈರ್ ಬ್ರಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ವಿಲ್ ಇದೆ ಎಲೈಟ್ ಸಿಂಗಲ್ ಓನರ್ ಓಕೆ 2,75,000 ಕೊಡ್ತೀನಿ 2,70,000 ರೂಪಾಯಿಗೆ ಶೋರೂಮ್ ರೆಕಾರ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ 56,000 ಹೊಡಿದೆ ಶೋರೂಮ್ ರೆಕಾರ್ಡ್ ಮಾಡಿ ಲೋನ್ ಮಾಡಿ 1.5 ಲಕ್ಷ ಲೋನ್ ಮಾಡಿ 1 ಲಕ್ಷ ಡೌನ್ ಪೇಮೆಂಟ್ ಸರ್ 13 ಮೈಲೇಜ್ ಕೊಟ್ರು ಓಕೆ ಇದು 7 ಸೀಟರ್ ಒಳ್ಳೆ ರೇಟ್ ಸರ್ 4.5 ಲಕ್ಷಕ್ಕೆ 15 ಮಾಡಿ ಶಿಫ್ಟ್ ಸಿಗಲ್ಲ ಇವತ್ತು ಹೌದು 7 ಸೀಟರ್ ಕೊಡ್ತಾ ಇದ್ದೀರಾ ಮೊಬೈಲಿಯೋ ಸೆಕೆಂಡ್ ಓನರ್ ಆಗಿರೋದು 7 ಲಕ್ಷ ಗಾಡಿ ಕೊಡ್ತೀವಿ 7 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ 18 ಮಾಡಲ್ ಟಾಪ್ ಎಂಡ್ ಸಂದ್ರೂಪನ್ ಬರಲ್ಲ ಸಿಂಗಲ್ ಓನರ್ DXi ಶೋರೂಮ್ ರೆಕಾರ್ಡ್ 80,000 ಹೊಡಿದೆ ರೆಡ್ ಕಲರ್ ನೋಡ್ಕೊಳ್ಳಿ ಗಾಡಿ ಗುಡ್ ಕಂಡೀಷನ್ ಟೈರ್ ಎಲ್ಲ 50-60% ಇದೆ ಚಾಲಕ ಕಡೆಯಿಂದ 2,85,000 ಕೊಡ್ತೀವಿ 2,85,000 ಯಾವ ಮಾಡಲ್ ಅಂದ್ರೆ ಸಿಂಗಲ್ ಓನರ್ 2010 ಸಿಂಗಲ್ ಓನರ್ ಉಲ್ಲಾಡ್ ರೋಡ್ ಆರ್ಟಿಒ ಮೇನ್ ರೋಡ್ ಎದುರುಗಡೆ ಸೋಡಾ ಫ್ಯಾಕ್ಟರಿ ಪಬ್ ಇದೆ ಅದ್ರ ಆಪೋಸಿಟ್ ನಮ್ ಶೋರೂಮ್ 2012 ಮಾಡಲು ಮಾರ್ಕೆಟ್ ಅಲ್ಲಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ W8 ಸೆಕೆಂಡ್ ಓನರ್ ಸರ್ 5,75,000 6 ಲಕ್ಷ ಮಾರ್ಕೆಟ್ ಹೇಳ್ತಾರೆ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 5,10,000 ಕೊಡ್ತೀನಿ 5,10,000 ರೂಪಾಯಿಗೆ ಮಾಡ್ಲು W8 13 ಮಾಡ್ಲು ಸರ್ ಹೋದ್ ಸರಿ ಹೇಳಿದೆ ಇದಕ್ಕೆ 3,50,000 ಸರ್ 3,10,000 ಕೊಡ್ಲಿ ಡೀಸೆಲ್ 40,000 ಇಮಿಡಿಯೇಟ್ ಡೌನ್ 3,10,000 2,50,000 ಲೋನ್ ಹಾಕೊಡ್ತೀನಿ ಹೌದಾ ಬರೀ 70,000 ತರಲಿ ಗಾಡಿ ತಗೊಂಡು 70,000 ತಂದ್ರೆ ಈ ಗಾಡಿ ತಗೊಂಡು ಲೋನ್ ಅಲ್ಲಿ 2,70,000 ಕೊಡ್ತೀನಿ ಹೌದು 1.5 ಲೋನ್ ಹಾಕೊಡ್ತೀನಿ 1.5 ಲೋನ್ ನಿಮ್ ಶೋರೂಮ್ಗೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 4,75,000 ಕೊಡ್ತೀನಿ 4,75,000 ಗಾಡಿ i20 17 ಮಾಡ್ಲು ಗಾಡಿ ಸೂಪರ್ ಕಂಡೀಷನ್ 80,000 ಹೊಡಿದೆ ವೈಟ್ ಕಲರ್ ಸ್ಪೋರ್ಟ್ಸ್ 80,000 ಅಂದ್ರೆ 5,15,000 ಕೊಡ್ತೀರಾ 17 ಮಾಡ್ಲು ಡೀಸೆಲ್ ಗಾಡಿ 2011 ಶಿಫ್ಟ್ ಮಾರ್ಕೆಟ್ ಚೆಕ್ ಮಾಡಿ 330 340 3.5 ಹೇಳ್ತಾರೆ ಓಕೆ ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ 3 ಲಕ್ಷ ಕೊಡ್ತೀನಿ 3 ಲಕ್ಷಕ್ಕೆ ಡೀಸೆಲ್ 11 ಮಾಡ್ಲು ಕೊಡ್ತೀನಿ ಅದರಲ್ಲೂ ಬ್ರಾಂಡ್ ಮ್ಯಾಗ್ವಿಲ್ ಐತೆ ಮ್ಯಾಗ್ವಿಲ್ ಐತೆ ನಮ್ಮ ಸ್ನೇಹಿತರು ಮಳವಳ್ಳಿಯಿಂದ ಬಂದಿರೋದು ಲೋನ್ ಜಾಸ್ತಿ ಬರುತ್ತೆ ಯಾವನ್ ಹೇಳ್ದಾನೆ ಅಷ್ಟೇ ಬರುತ್ತೆ ಹೆಂಗೆ ಥಿಂಕ್ ಮಾಡ್ಬೇಕಂದ್ರೆ 7 ಲಕ್ಷ ಕಾರ್ ಶೋರೂಮ್ ಅಲ್ಲಿ ಅದು ಸೆಕೆಂಡ್ಸ್ ಅಲ್ಲಿ ಎಷ್ಟಕ್ಕೆ ತಗೋಬೇಕು 5 ಲಕ್ಷಕ್ಕೆ ತಗೋಬೇಕು ಅದೇ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಎಷ್ಟು 3 1.5 4.5 1.2 ಅದೇ ಗಾಡಿನೇ ಅಲ್ಲ ಈಗ ನೀನು ಕಟ್ಬೇಕಾದ್ರೆ 9 ಲಕ್ಷ ಸುಮ್ಮನೆ ಕೊಟ್ಬಿಟ್ರಂತೆ ಶೋರೂಮ್ನವ್ರು ಸುಮ್ಮನೆ ಕೊಟ್ಬಿಟ್ರೆ ಅದೇ ನೀನೇನು ಗೊತ್ತಾ ಈಗ ಮಾರೋ ಈಗ ಇನ್ನು 3 ತಿಂಗಳು ಬಿಟ್ಟು ಮಾರೋ ಅದೇ 7 ಲಕ್ಷದ ಗಾಡಿ 5 ಬರಲೆ 5 ಕಾಲೆ ಒಂದೇ ಸಲ ಈಚೆಗೆ ಬಂದು ಇದು ಈಚೆಗೆ ಹೋಗಿ ಒಳಗೆ ಬಂದ್ರೆ 6 ತಿಂಗಳು ಬಿಟ್ಟು ಆಗೋದು 25,000 50,000 ಹೆಚ್ಚು ಕಮ್ಮಿ ನಿಂದು ಈಗ ತಗೊಂಡು ಶೋರೂಮ್ಗೆ ಬಿಡೋ 2 ಲಕ್ಷ ಡಮಾರು ಈಗ ಕೊಡೋ ನೋಡೋದು ಇಲ್ಲ 2 ಲಕ್ಷ ಡಮಾರು ಕೊಡು ಶೋರೂಮ್ ತಗೊಂಡೋಗಿ 7 ಲಕ್ಷದ 5,20,000 ವ್ಯಾಲ್ಯೂಯೇಷನ್ ಮಾಡ್ತಾರೆ ಈಗ ತಗೊಂಡೋಗಿ ಕೊಡೋದಿಂದ ನೀನು ಹೆಸ್ರಿಗೆ ಆದ್ಮೇಲೆ ಆದರೆ ನಮ್ಮ ಹತ್ರ ನೀನು 5 ಲಕ್ಷ ಕಾರ್ ತೊಗೊಂಡೋಗ್ಬಿಟ್ಟು
ಅಣ್ಣ ಬೇಡ ಅಂತ 1 ತಿಂಗಳು 1.5 ತಿಂಗಳು ಬಿಟ್ಟು ಬಂದರೆ 460 70 ಕೊಡ್ತೀವಿ, ಒಂದು 30 40 ಕಮ್ಮಿ ಮಾಡ್ಕೊಂಡು ತಗೊಂಡೋಗಾಯ್ತು ಅಂತ ಶೋರೂಮಲ್ಲಿ ಕೊಡ್ತಾರ ನಿಮಗೆ. ಅದೇನಿದು ಶೋರೂಮಲ್ಲಿ ತಗೊಂಡ್ರೆ ನೀನು ಲೈಫ್ ಪೂರ್ತಿ ಯೂಸು. ಸೆಕೆಂಡ್ಸ್ಗೂ ಹೊಸದಕ್ಕೂ ಡಿಫ್ರೆನ್ಸ್. ಅದೇ ಗಾಡಿ ಈಗ ನೋಡ 20 ಮಾಡಲು ತೊಗೊಂಡೋಗಪ್ಪ 5,80,000 ಕೊಡಿಯ ಎತ್ಕೊಂಡೋಗ 20 ಮಾಡಲು ಟಾಪ್ ಎಂಡು 1920 ವ್ಯಾಪಾರ ಇಂಥವೇ ಬಿಡೋದೀಗ. ಎಷ್ಟು ಓಡಿದೆ? ಎಷ್ಟು ಓಡಿದೆ? 60,000 70,000 ಓಡಿದೆ ಅಷ್ಟೇ ಸರ್. 11 ಲಕ್ಷ ಶೋರೂಮು, 11 ಮಾಡಲು, ಅದು ಸೆಕೆಂಡು, ಇದು 3 ತಗೊಂಡವು. ಡೀಸೆಲ್ ತಗೊಂಡು ಹೋಗಿ ಒಂದು ಕೆಲಸ ಮಾಡೋ, ವ್ಯಾಪಾರನೇ ಇಲ್ಲ. ಫಸ್ಟ್ ನಿಂದೆ ಯೂಟ್ಯೂಬಲ್ಲಿ ಬಿಡ್ತಿದ್ದೆ ಈಗ ಆಫರು. ಈಗ ನಿನಗೆ ಕೊಟ್ಬಿಡ್ತೀನಿ 30 ಹೋಗ. 11 ಮಾಡಲು ಡೀಸೆಲೇ ಕೊಟ್ಬಿಡ್ತೀನಿ. 9 ಮಾಡಲು ರಿಡ್ಸ್ತಾಳೋ ಬದಲು 11 ಮಾಡಲು ಡೀಸೆಲೇ ತಗೊಂಡೋಗ. ಇಂಜಿನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸುಟ್ಟೋದು ತಾಂಬ ದುಡ್ಡು ಕೊಡ್ತೀನಿ ಬಿಟ್ಬಿಡು. ಮತ್ತೆ ತಲೆ ಕೆಡ್ಸ್ಕೊಬೇಡ, ಇಂಜಿನ್ ಬಗ್ಗೆ ತಲೆ ಕೆಡ್ಸ. ಒಂದು ಸರ್ವಿಸ್ ಮಾಡಿಸ್ಕೊ ಅಷ್ಟೇ. 11 ಮಾಡಲು ಅಲ್ಲೇ 1.5 ಲೋನ್ ಹಾಕೊಟ್ಬಿಡ್ತೀನಿ. 1.35 ಸಿಗ್ತದೆ, ಕಟ್ಕೊಂಡೋಗು EMI ಎತ್ಕೊಂಡೋಗು. 11 ಮಾಡಲು ಡೀಸೆಲ್. ಒಂದು ಸ್ಕ್ರ್ಯಾಚ್ಗಳಿದ್ದು ಸಣ್ಣ ಪುಟ್ಟ ನೋಡಿ. ಇಂಜಿನ್ ಸೂಪರು, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಡೀಸೆಲ್ಲು. ಹಂಗಾರೆ ಈಗೇನು ಈಗ ಅಶಕ್ತಿ ಬರುತ್ತಾ ಏನಂತೆ ಹಂಗೆ? ಗಾಡಿ ತೋರಿಸು ನೋಡೋಣ. ಗಾಡಿ ಬರ್ತದೆ ಇವಾಗ. ಓನರ್ ಎಷ್ಟಂತೆ? ಸೆಕೆಂಡ್ ಓನರ್. ಗಾಡಿ ತರಿಸು, ಚೆನ್ನಾಗಿದೆ ಗಂಡಲ್ಲಿ ನೋಡೋಣ ಗುರು. ನಾನು ಹೇಳಿದ್ದು ಇದು ಚೆನ್ನಾಗಿದ್ರೆ ತಗೋತೀನಿ. ಇದೆಲ್ಲ ಈ ಸುತ್ತೋಗ್ಲಿ ಇಲ್ಲಿ ಬಿಟ್ಟೋಗಿರ್ಲಿ ಎಲ್ಲ ಮಾಡ್ಕೊತೀನಿ ರಿಪೇರಿ. ಇದು ಚೆನ್ನಾಗಿರ್ಬೇಕು. ಆಯ್ತು. ಬೆಂಗಳೂರು, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್. ನಾವಿವತ್ತು BM ಕಾರ್ಸ್ಗೆ ಬಂದಿದ್ವಿ. ನಮ್ಮ ಜೊತೆ ಬಸವಣ್ಣ ಸರ್ ಇದ್ದಾರೆ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ ಸರ್. ದೇವರು ಸರ್ ಚೆನ್ನಾಗಿಟ್ಟವನೇ. ಓಕೆ, ನೀವು ಒಂಥರ ಹೊಳಿತಾ ಇರ್ತೀರಾ ಸರ್, ತುಂಬಾ ಚೆನ್ನಾಗಿ ಅನಿಸ್ತದೆ ನನಗೆ. ಒಂಥರ ಲೈವ್ಲಿ ನಿಮ್ಮ ಫೇಸ್. ನಮ್ಗಿಲ್ಲ ಸರ್, ನಾವು ಯಾವಾಗ್ಲೂ ಹಿಂಗಿದೆ. ನಮ್ಗೆ ಹ್ಯಾಪಿಗೆ ಬಂದ್ರೆ ಜನರು ಒಂಥರ ಖುಷಿ ಪಡ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಅವ್ರ ಹತ್ರನೂ ಅಷ್ಟೇ. ಟೆನ್ಷನ್ 1000 ಇದ್ರು ನಮ್ದು ಒಂದೇ ತರ ಹ್ಯಾಪಿ ಆಗಿರ್ತೀವಿ. ಟೆನ್ಷನ್ ಎಲ್ಲ ತಗೊಂಡ್ ಮಾಡಲ್ಲ. BM ಕಾರ್ಸ್ ಅಂದ್ರೆ ಏನ್ ಸರ್? ಆರಾಮ್. BM ಕಾರ್ಸ್ ಅಂದ್ರೆ ಸರ್, BM ಕಾರ್ಸ್ ಅಂದ್ರೆ ಒಂದು ದೇವ್ರ ಹೆಸರು, ಎರಡನೇದು ಬಡವ್ರಿಗೋಸ್ಕರ ಒಂದು ಶೋರೂಮ್. ಬಡವ್ರಿಗೋಸ್ಕರ. BM ಅಂದ್ರೆ ಬಡವರು, ಮಂಜುನಾಥ ಸ್ವಾಮಿ. ಹೌದು, BM ಕಾರ್ಸ್. ಒಂದು ಬಸವೇಶ್ವರ ಮಂಜುನಾಥ ಅಂತ. ಎರಡನೇದು ಬಡವ್ರಿಗೋಸ್ಕರ ಶೋರೂಮ್ ಅಂತ. ಹೌದು, ಬಡವ್ರಿಗೋಸ್ಕರ. ಈಗ ಲೋನ್ ಆಗಲ್ಲ, ಸಿಬಿಲ್ ಚೆನ್ನಾಗಿಲ್ಲ ಅಂದವ್ರಿಗೆಲ್ಲ ನಮ್ಮ ಹತ್ರ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಲೋನ್ ಹಾಕೊಡ್ತೀವಿ. ಅವ್ರಿಗೊಂದು ಕಾರು, ಯಾರೋ ಬಡವರು 1 3 ಲಕ್ಷ 2 ಲಕ್ಷ ಕಾರ್ ತಗೊಬೇಕು, ಅವ್ರಿಗೆ ಸಿಬಿಲ್ ಇಲ್ಲ, ಲೋನ್ ಆಗಲ್ಲ. 3 ಲಕ್ಷ ಒಟ್ಟಿಗೆ ಹೊಂಚಕ್ಕಾಗಲ್ಲ. ಅವಂತವ್ರು ಒಂದು 50% 1.5 ತಗೊಂಬಂದ್ರೆ ಇನ್ನೊಂದುವರೆ ಲೋನ್ ಹಾಕಿ ಕಾರ್ ತಗೊಂಬೋದು. ಎಲ್ರಿಗೊಂದು ಬೇಜಾರಿರುತ್ತೆ, ನನ್ಗೆ ಲೋ ಮಾಡೆಲ್ ತಗೊಬಹುದು ನನ್ನಿರೋ ಬಜೆಟ್ಗೆ, ಬಟ್ ಲೋನ್ ಹಾಕೊಡ್ತಾ ಇಲ್ಲ. ನನಗೆ 2 ಲಕ್ಷ ರೂಪಾಯಿ ಕಾರ್ ಹೇಳ್ತಾ ಇದಾರೆ, ಈಗ 2 ಲಕ್ಷ ಎಲ್ಲಿಂದಪ್ಪ ಹೊಂದ್ಸೋದು ಅಂತ ಹೇಳಿದಾಗ ಬಸವಣ್ಣ ಸರ್ ಹೆಲ್ಪ್ ಮಾಡ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಆಲ್ ಓವರ್ ಬೆಂಗಳೂರಲ್ಲಿ ಈ ತರ ಲೋನ್ ಫೆಸಿಲಿಟಿ ಕೊಡೋದು, ಅದ್ರಲ್ಲೂ ಲೋ ಮಾಡೆಲ್ಗೆ ಯಾರು ಕೊಡಲ್ಲ, ಅಂತದ್ರಲ್ಲಿ ಬಸವಣ್ಣ ಸರ್ ಕೊಡ್ತಾ ಇದ್ದಾರೆ. ಕೊಡ್ತೀವಿ ಸರ್, ಕ್ಲೀನ್ ಆಗಿ ಕಟ್ಕೋತಾರೆ. ಒಳ್ಳೊಳ್ಳೆ ಜನ ಬಂದಿದ್ದಾರೆ ನಮ್ಮ ಹತ್ರ, ತುಂಬಾ ಜನ ಲೋನ್ ತಗೊಂಡಿದ್ದಾರೆ, ತುಂಬಾ ಜನ ಕ್ಲೀನ್ ಆಗಿ ಕಟ್ತಾವ್ರೆ. ಅದೊಂದೇ ಖುಷಿ ನಮ್ಗೆ. ಯಾಕೆಂದ್ರೆ ಲೋನ್ ತಗೊಳ್ಳೋದು ಸುಲಭ, ಕಟ್ಟೋದು ಕಷ್ಟ. ಅದ್ರಲ್ಲಿ ಪರವಾಗಿಲ್ಲ ಅನ್ನೋರಿಗೆ 10,000 ಒಳಗಡೆ ಲೋನ್ ಹಾಕೊಡ್ತೀವಿ. 15,000-16,000 ಎಲ್ಲ ಬ್ಯಾಂಕ್ ಅಲ್ಲಿ ಹಾಕೊಡ್ತೀವಿ. ಈ ಜಾಸ್ತಿ ಅಮೌಂಟ್, ಕಮ್ಮಿ ಅಮೌಂಟ್ 10 ಒಳಗಡೆ ಯಾರಿಗಾದ್ರು ಪಾಪ 3 ಲಕ್ಷ ಗಾಡಿಗೆ 1.5 ನಮ್ಮ ಹತ್ರ ಇದೆ ಅಂದ್ರೆ 1.5 ಲೋನ್ ಹಾಕ ಅಚ್ಚುಕಟ್ಟಾಗಿ ಈಸಿಯಾಗಿ ಲೋನ್ ಕಟ್ತಾ ಇದ್ದಾರೆ. ಯಾರಿಗೂ ಸಮಸ್ಯೆ ಇಲ್ಲ. ಬ್ಯಾಂಕ್ 11-12% ಅಂತ ಹೇಳಿದ್ರೆ 1% ಜಾಸ್ತಿ ಆಗುತ್ತೆ ಸರ್. ಅದೇನಿಲ್ಲ, ಬ್ಯಾಂಕ್ ಅಲ್ಲಿ 12%, 12.5, 9.5, 10.5, 11.5 ಅಷ್ಟೇ. 11% ಜಾಸ್ತಿ ಬರುತ್ತೆ ಎಷ್ಟೇ ಇದ್ರೂ. 1 ಇಯರ್ಗೆ 20,000 ಬರುತ್ತೆ ಸರ್. 1 ಇಯರ್ಗೆ 1,20,000 ಬಡ್ಡಿ ಬರುತ್ತೆ. 11% ಬೀಳುತ್ತೆ. ಪ್ರೊಫೈಲೇ ಸತ್ತೋಗಿರ್ಲಿ, ಪ್ರೊಫೈಲೇ ಇಲ್ಲ ಅಂದ್ರೆ ಬೇಡ ಸರ್. ಪ್ರೊಫೈಲೇ ಬೇಕಾಗಿಲ್ಲ. ಆಧಾರು, ಪ್ಯಾನು, 4 ಫೋಟೋ 2 ಚೆಕ್ ಅಷ್ಟೇ. ಗ್ಯಾರಂಟಿದು ಅಷ್ಟೇ. ಆಧಾರು, ಪ್ಯಾನು, 4 ಫೋಟೋ 2 ಚೆಕ್. 2 ಚೆಕ್. ವಿಡಿಯೋದಲ್ಲಿ ನೋಡಿದಿರಲ್ಲ, ಪ್ರೈಸ್ ಗಳು ಹೇಳಿದಾರಲ್ಲ, ಆ ಪ್ರೈಸ್ ಒಂದು 50,000 ರೂಪಾಯಿ ತಗೊಂಬನ್ನಿ, ಮಾಡ್ಕೊಡ್ತಾರೆ. ಒಬ್ಬೊಬ್ಬರಿಗೆ ಫುಲ್ ಟ್ಯಾಕ್ ಟೈಮ್ ಲೋನ್ ಆಗುತ್ತೆ. 7 ಚೆನ್ನಾಗಿರುತ್ತೆ. ಈ ಗಾಡಿ ಈಗ ಇನೋವಾ, ಈಗ 8,25,000 ಕೊಡ್ತೀನಿ. ಒಬ್ಬೊಬ್ರಿಗೆ 7 ಲಕ್ಷ 7.5 ಲಕ್ಷ ಲೋನೇ ಆಗೋಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 13 ಮಾಡ್ಲಿಕ್ಕೆ ಅಂತ ಕಮ್ಮಿ ಇತ್ತಂದ್ರೆ ಆರಾಮಾಗಿ ನಡೆಯುತ್ತೆ. ನೀವು 50,000 ತರಬೇಕಂತ ಏನಿಲ್ಲ, ನಿಮ್ ಕೈಲಿ ಎಷ್ಟು ಅನ್ಸಕ್ಕಾಗುತ್ತೆ ಅಷ್ಟು ತಗೊಂಬನ್ನಿ, ಉಳಿದಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇವನ್ ಇವರು ಬ್ಯಾಂಕ್ ಅಲ್ಲಿ ಕೂಡ ಟೈಪ್ ಆಗಿದ್ದಾರೆ, ಪ್ರೈವೇಟ್ ಲೋನ್ಸ್ ಕೂಡ ಮಾಡ್ಕೊಡ್ತಾರೆ. ಸೊ ಅಂತ ಒಂದು ಫೆಸಿಲಿಟಿ ನಮಗೆ ಬಸವಣ್ಣ ಸರ್ ಕೊಡ್ತಾ ಇರೋದು. ಆಲ್ ಓವರ್ ಎಲ್ಲೂ ಬೆಂಗಳೂರಲ್ಲಿ ಅಥವಾ ನಾಗರಬಾವಿ ಅಂತಾನು ಲೆಕ್ಕ ಮಾಡಿದ್ರೆ ಈ ತರ ಫೆಸಿಲಿಟಿ ನಿಮ್ಗೆ ಯಾವ ಶೋರೂಮ್ ಅಲ್ಲೂ ಸಿಗಲ್ಲ. ಆಮೇಲೆ ತುಂಬಾ ಜೆನ್ಯೂನ್ ಮನುಷ್ಯರು ಅಷ್ಟೇ. ಗಾಡಿ ಎಷ್ಟೆಷ್ಟು ಓಡಿದೆ ಅದಕ್ಕೆಲ್ಲ ಜೆನ್ಯೂನು ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ಈ ಒಂದೇ ಶೋರೂಮ್ ಅಲ್ಲಿ ಅನ್ಸುತ್ತೆ ಯಾವ್ದು ಕಡಿಮೆ ಹೇಳಲ್ಲ. 1 ಲಕ್ಷ ಓಡಿದ್ರೆ 1 ಲಕ್ಷನೇ ಓಡಿದೆ. ಬೇರೆ ಶೋರೂಮ್ ಗಳಲ್ಲಿ ಹೆಂಗಿದ್ರೆ ಸರ್ ಇರೋದು ಅಂತಾರೆ, ಇರೋದ ತಗೊಳ್ಳಿ, ಬೇಕಾದ್ರೆ ತಗೊಳ್ಳಿ, ನಮ್ಗೆ ಗೊತ್ತೇ ಇಲ್ಲ ಅದು ಅಂತ. ಹಂಗಲ್ಲ ಸರ್, ಹೇಳ್ಬಿಟ್ಟು ಕೊಡ್ತೀನಿ. ನಿಮ್ಗೆ ಗೊತ್ತಿದೆ ಎಲ್ಲ ಗೊತ್ತಿರುತ್ತೆ ಸರ್. ನಾವು ಹಣ ಕೊಡ್ತಿರ್ಬೇಕಾದ್ರೆ ಅದು ಜಾತಕನೇ ಗೊತ್ತಿರುತ್ತೆ. ಅದು ಸುಳ್ಳು ಹೇಳ್ತಾರೆ, ನಾನು ಸುಳ್ಳು ಹೇಳಲ್ಲ. ಈಗ ಏನ್ ಓಡಿದ್ಯಾ ಇದೆ ಸರ್, ಫುಲ್ ಓಡಿದೆ, ಇಂಥ ಕಿಲೋಮೀಟರ್ ಓಡಿದೆ, ಇಷ್ಟು ಓಡಿದೆ ಅಂತಾನೆ ಹೇಳ್ಕೊಡ್ತೀವಿ. ಹೌದು. ಇವ್ರ ಹತ್ರ ಎಷ್ಟು ಗಾಡಿ ನಿಂತಿದೆಯಲ್ಲ ಎಲ್ಲ ಇವರು ಓನ್
ಬಿಸ್ನೆಸ್ ಅಂದ್ರೆ ಒನ್ ಬಂಡವಾಳ ಹಾಕಿ ತಂದಿರ್ತಕ್ಕಂಥದ್ದು ಒಂದು 10,000 20,000 ಹೆಚ್ಚು ಕಡಿಮೆ ಆದ್ರೂ ಕೊಟ್ಬಿಡ್ತಾರೆ, ಬೇರೆಯವ್ರ ತರ ಅಲ್ಲ. ಸೊ ಒಳ್ಳೆ ಮನ್ಸು ಕೂಡ ಇದೆ ಸರ್ಗೆ. ಒಳ್ಳೇದಾಗ್ಲಿ ಸರ್, ಬೆಳೀತಾ ಇರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿ ಈ ಗಾಡಿ ಕೂಡ ಇವಾಗಲೇ ಬಂತು, 24 ಮಾಡಲು, ಬರೀ 7 ಮಂತ್ಸ್ ಓಲ್ಡ್ ಗಾಡಿ ಇದು ಕೂಡ ಸೇಲ್ಗಿದೆ. 3 ಲಕ್ಷ ಡಿಫ್ರೆನ್ಷಿಯೇಷನಲ್ಲಿ ಸಿಗ್ತಾ ಇದೆ ನಿಮ್ಗೆ. ಆನ್ ರೋಡ್ಗೆ ಹೋದರೆ ತುಂಬ ಖರ್ಚು ಬೀಳುತ್ತೆ. 24 ಚೇಂಜ್ ಏನೋ ಬರುತ್ತೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇವಾಗಲೇ ಹಾಕಿಸ್ತಾರೆ ಕಸ್ಟಮರು, ನೋಡ್ಬೋದು. 2024 ಮಾಡಲು, ಸಿಂಗಲ್ ಓನರು. ಎಷ್ಟು ಓಡಿದೆ ಸರ್ ಇದು? 30,000 ಓಡಿದೆ ಅಂತ. ಇದು ಬ್ರ್ಯಾಂಡ್ ನ್ಯೂ ಟೈರ್ ರೀಸೆಂಟಾಗಿ ಚೇಂಜ್ ಮಾಡಿದ್ದಾರೆ. 30,000 ಓಡಿದೆ. 30,000 ಓಡಿದ್ರು ಟೈರ್ ಚೆನ್ನಾಗಿದ್ರು ಚೆನ್ನಾಗಿ ಇದು ಟೈರ್ ಚೇಂಜ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಕಂಡೀಷನ್ ತುಂಬ ಸೂಪರ್ ಆಗಿದೆ ಅಂತ ಹೇಳ್ಬೋದು. ವೆಂಟಿಲೇಟೆಡ್ ಸೀಟ್ಸು ಮತ್ತು ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡ್ಬೋದು. ಡಿಸ್ಪ್ಲೇ, ಡ್ಯೂಯಲ್ ಏರ್ ಬ್ಯಾಗು, ಟಾಪ್ ಎಂಡ್ ಮಾಡಲು. ನಿಮಗೆ ಇದು ಏನು ಹೇಳಿದ್ರಿ ಸರ್ ಪ್ರೈಸು? ಶೋರೂಮ್ದು 24.5 ಆಗುತ್ತೆ. ಹಾಂ, ಅದರಲ್ಲಿ 3 lakhs 24.5, 3 lakh ನೆಗೋಷಿಯೇಷನ್ನು. ಅಂದರೆ 21 ಚೇಂಜಾ? 21 ಚೇಂಜ್ಗೆ ಆಗುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. 24 ಮಾಡಲು, ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರ್ತಕ್ಕಂಥ ಗಾಡಿ ಅಂತಲೇ ಹೇಳ್ಬೋದು. 30,000 ಅಷ್ಟೇ ಓಡಿದೆ. ಸಿಂಗಲ್ ಓನರು. ಟಾಪ್ ಎಂಡ್ ಮಾಡಲು, ಸನ್ರೂಫ್, ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ಮಾಡಲು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಲೋನ್ ಬೇಕಂದರೆ ಫುಲ್ ಲೋನ್ ಕೂಡ ಆಗಿಬಿಡುತ್ತೆ. ಇಂಟೀರಿಯರ್ ನೋಡ್ಬೋದು. ಬೋಸ್ ಸ್ಪೀಕರ್ಸ್ ಎಲ್ಲ ಬರುತ್ತೆ ನಿಮಗೆ. ಬ್ರ್ಯಾಂಡ್ ಏನು ಶೋರೂಮಿಂದ ಏನೇನು ಬಂದಿದೆ ಎಲ್ಲವೂ ಹಾಗೆ ಇದೆ, ಏನು ಕೂಡ ಚೇಂಜಸ್ ಆಗಿಲ್ಲ. ನೀವು ಶೋರೂಮಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ 24 lakhs ಕೊಡೋ ಬದಲು 3.25 ಲಕ್ಷ ಚೇಂಜಲ್ಲಿ ನಿಮಗೆ ಕಡಿಮೆ ಡಿಫ್ರೆನ್ಷಿಯೇಷನಲ್ಲಿ ಸಿಗ್ತಾ ಇರ್ತಕ್ಕಂಥ ವೆಹಿಕಲು. ಕರೆಕ್ಟಾ? 2024 ಬನ್ನಿ, ಯಾರಾದರೂ ಇಂಟ್ರೆಸ್ಟ್ ಇದೆ ನೋಡ್ಬೋದು. BM ಕಾರ್ಸಲ್ಲಿದೆ ಈ ಗಾಡಿ. ಬಸವಣ್ಣ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಗಾಡಿ ನಿಮ್ಗೆ ಸಿಕ್ಬಿಡುತ್ತೆ. ಈ ಗಾಡಿನ ಜನ ಎತ್ಕೊಂಡು ಹೋಗ್ಬೇಕು. ಹೌದು ಸರ್, ಅಲ್ವಾ? ಮಾರ್ಕೆಟ್ ಅಲ್ಲಿ ಎಲ್ಲಿ ಚೆಕ್ ಮಾಡ್ರು ಬಂದು ನಾನು ಗಾಡಿ ಶೋರೂಮ್ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಓಕೆ ಸರ್, ಇದು ಡೆಸ್ಟರು 2013 ಮಾಡಲು RXL. ಓಕೆ ಸರ್, RXL ಮಾರ್ಕೆಟ್ ಅಲ್ಲಿ ಸರ್ ಇದು ಓನರ್ ಒಂದೇ ಸರ್, 3ನೇ ಓನರು. ಗಾಡಿ ಸರ್ ರಿಫಬ್ ಮಾಡಿಲ್ಲ, ಒರಿಜಿನಲ್ ಗಾಡಿ ಹೆಂಗಿದೆ ಹಂಗಿದೆ ಗಾಡಿ. ಸರ್ ಮಾರ್ಕೆಟ್ ಅಲ್ಲಿ ಯಾರು ಬೇಕಾದ್ರೆ ಚೆಕ್ ಮಾಡ್ಲಿ, 4.5 ಲಕ್ಷ ಇದೆ. 13 ಮಾಡಲು ಸೆಕೆಂಡ್ ಓನರ್ ಸರ್. ಇದು ನಮ್ಮ ಶೋರೂಮ್ಗೆ BM ಕಾರ್ಸ್ ಬರ್ಲಿ, 13 ಮಾಡಲು 3.5 ಲಕ್ಷ ಕೊಡ್ತೀನಿ. 13 ಮಾಡಲು 3.5 ಲಕ್ಷಕ್ಕೆ ಡೆಸ್ಟರ್ ಕೊಡ್ತೀನಿ ಸರ್. ಡೆಸ್ಟರ್ ವೈಟ್ ಕಲರ್ RXL ನೋಡಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಗುಡ್ ಕಂಡೀಷನ್. ಓಕೆ, ಗುಡ್ ಕಂಡೀಷನ್. ಹೊಸ ಟೈರ್ ಇದೆ ಸರ್, ಹೊಸ ಟೈರ್, ಬ್ರ್ಯಾಂಡ್ ನ್ಯೂ. 4 ಟೈರ್ ಬ್ರ್ಯಾಂಡ್ ನ್ಯೂ. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಇದೆ. 3.5 ಲಕ್ಷ ಕೊಡ್ತೀನಿ ಸರ್. 13 ಮಾಡಲು ಡೆಸ್ಟರ್ 3.5 ಲಕ್ಷಕ್ಕೆ ಸರ್. ಒಂದು ಕಾಮನ್ ಶಿಫ್ಟ್ ಸಿಗಲ್ಲ ಸರ್ 11 ಮಾಡಲಿ. ಡೀಸೆಲ್ ಗಾಡಿ 13 ಮಾಡಲು ಡೆಸ್ಟರ್ ಕೊಡ್ತೀನಿ 3.5 ನಾನು. ಸೂಪರ್, 3.5 ಲಕ್ಷ ಸಿಗುತ್ತೆ ನೋಡಿ ಸರ್. ಸ್ಯಾಂಟ್ರೋ ಸರ್ 2011 ಮಾಡಲು ಸರ್, 3ನೇ ಓನರು ಸರ್. ಮಾರ್ಕೆಟ್ ಅಲ್ಲಿ 2011 ಮಾಡಲು ತಗೋಬೇಕಾದ್ರೆ 2.20. ಅದೇ ನಮ್ BM ಕಾರ್ಸ್ ಬರ್ಲಿ 1,85,000 ಕೊಡ್ತೀನಿ. 1,85,000 ರೂಪಾಯಿಗೆ 11 ಮಾಡಲು ಥರ್ಡ್ ಓನರ್ ಸ್ಯಾಂಟ್ರೋ. 11 ಮಾಡಲು ಅದ್ರ ಸ್ಯಾಂಟ್ರೋ. ಓಕೆ, GLX. ಇದು ಸರ್ ಅದೇ ರೀತಿ ವ್ಯಾಗನರ್ 15 ಮಾಡಲು ಸರ್. ಮಾರ್ಕೆಟ್ ಅಲ್ಲಿ 15 ಮಾಡಲು ತಗೋಬೇಕು ಅಂದ್ರೆ ಸರ್ 4,385,000 ಹೇಳ್ತಾರೆ. ಸೆಕೆಂಡ್ ಓನರ್ ಗಾಡಿ ಸರ್, ಒರಿಜಿನಲ್ ಗಾಡಿ, ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸರ್. ಈ ಗಾಡಿ ಸರ್ ಮಾರ್ಕೆಟ್ ಅಲ್ಲಿ 3.75 4 ಲಕ್ಷ ಹೇಳ್ತಾರೆ. ನಮ್ ಶೋರೂಮ್ 3,30,000 ಕೊಡ್ತೀನಿ ಸರ್. 3,30,000 ರೂಪಾಯಿಗೆ 15 ಮಾಡಲು ವ್ಯಾಗನರ್ ಸೆಕೆಂಡ್ ಓನರ್. 15 ಮಾಡಲು ವ್ಯಾಗನರ್. 15 ವ್ಯಾಗನರ್ ಹೌದು, 3,50,000 ಕೊಡ್ತೀನಿ. 3,50,000 50,000 ತನಿ ಲೋನ್ ಆಗ್ಬಿಡುತ್ತೆ. ಇದು I10 ಲೋ ಬಜೆಟ್ ಅಲ್ಲಿ ಯಾರು I10 ಹುಡುಕ್ತಿದ್ರೆ ಸರ್ 2008 ಮಾಡಲು 1,70,000 ಕೊಡ್ತೀನಿ. 1,70,000 2008 ಫ್ರೆಶ್ ಎಫ್ಸಿ ಆಗಿದೆ. 2008 ಮಾಡಲು ಸರ್. ಇದರ ಸ್ಪೆಷಲ್ ಏನು ಹೇಳಿ? ಸೆಕೆಂಡ್ ಓನರ್ ಸರ್. ಲೋನ್ ಬೇಕು ಅಂದ್ರೆ 1 ಲಕ್ಷ ಕೊಡ್ತೀನಿ. 1 ಲಕ್ಷ ಸರ್, 1,70,000 ಡೌನ್ ಪೇಮೆಂಟ್. 1,70,000 ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ ಲೋನ್ ಆಗ್ಬಿಡುತ್ತೆ. ಅದ್ರಲ್ಲೂ 8 ಮಾಡಲು. ಯಾರಾದ್ರೂ 8 ಮಾಡಲಿ ಲೋನ್ ಕೊಡೋದಂದ್ರೆ BM ಕಾರ್ಸ್ ಮಾತ್ರ. ಹೌದು ಸರ್, ಅದ್ರಲ್ಲಿ ನಾವೇ ಸರ್. ಲೋನ್ ಅಲ್ಲಿ ನಾವೇ ಸರ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕ್ರೆಟಾ ಸರ್, ಕ್ರೆಟಾ 2015 ಮಾಡಲು ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಸರ್. 8,50,000 ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 15ನೇ ಮಾಡಲು 8,50,000. ಸಿಂಗಲ್ ಓನರ್ SX ಟಾಪ್ ಎಂಡ್. ಸಿಂಗಲ್ ಓನರ್ SX ಟಾಪ್ ಎಂಡ್. ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ರೆಡ್ ಕಲರ್ SX ಟಾಪ್ ಎಂಡ್ ಮಾಡಲು ಬರುತ್ತೆ. ಹಾಗೆ ಇದು ಸರ್ 13 ಮಾಡಲು ಇನೋವಾ G ವರ್ಷನ್ GX ಸಿಂಗಲ್ ಏರ್ ಬ್ಯಾಗ್ ಗಾಡಿ. ಗಾಡಿ ಸೂಪರ್ ಒರಿಜಿನಲ್ ಗಾಡಿ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಶೋರೂಮ್ ರೆಕಾರ್ಡ್ 1.65 ಓಡಿದೆ.
2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 9 ಲಕ್ಷ 8.5 ಲಕ್ಷ ಹೇಳ್ತಾರೆ. ಶೋರೂಮ್ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರಲಿ 8,25,000 ಕೊಡ್ತೀನಿ. 8,25,000ಕ್ಕೆ 13ನೇ ಮಾಡಲು ಇನೋವಾ ಕೊಡ್ತೀನಿ. ಸೂಪರ್. BM ಕಾರ್ಸ್ ಅಲ್ಲಿ ಚಿಕ್ಕ ಗಾಡಿಗಳು ಕಡಿಮೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ದೊಡ್ಡ ಗಾಡಿಗಳೆಲ್ಲ ತುಂಬಾ ಕಡಿಮೆ ಸಿಗುತ್ತೆ. ಕಮ್ಮಿ ಸಿಗ್ತದೆ ಅಲ್ವಾ? ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಚಿಕ್ಕ ಗಾಡಿ ದೊಡ್ಡ ಗಾಡಿ ಅಂತೂ ತುಂಬಾ ಕಮ್ಮಿ ರೇಟ್. ಓಕೆ. 13 ಮಾಡಲು ಫಾರ್ಚುನರ್ ಸರ್, 3ನೇ ಓನರ್ ಆಗಿದೆ. 4 ವೀಲ್ ಡ್ರೈವ್ ಗಾಡಿ. 4 ವೀಲ್ ಡ್ರೈವ್ ಒರಿಜಿನಲ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 13 ಲಕ್ಷ 15 ಲಕ್ಷ 14 ಲಕ್ಷ ಹೇಳ್ತಾರೆ. ಶೋರೂಮ್ ಬರೀ 12,75,000 12,75,000ಕ್ಕೆ 13 ಮಾಡಲು ಅದರಲ್ಲಿ ಫಾರ್ಚುನರ್ 4 ವೀಲ್ ಡ್ರೈವ್. ಓಕೆ, 4 ವೀಲ್ ಡ್ರೈವ್ ಸಿಗುತ್ತೆ ನೋಡಿ. 12,75,000 75,000. ಎಷ್ಟು ಲೋನ್ ಆಗುತ್ತೆ ಸರ್? ಲೋನ್ ಬೇಕಂದ್ರೆ ಫ್ರಾಕ್ಚರ್ 10 ಲಕ್ಷ ಹಾಕ್ಸ್ಕೊಡ್ತೀನಿ. 10 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ತಂದ್ರೆ ಇದಾಗುತ್ತೆ ಗಾಡಿ. ಓಕೆ, ಸೂಪರ್. ಹಾಗೆ XCV 500 XCV 2018 ಮಾಡಲು ಸೆಕೆಂಡ್ ಓನರ್ 68,000 ಗಾಡಿ ಓಡಿದೆ. W11 ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ 14 ಲಕ್ಷ 15 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 13 ಲಕ್ಷ ಕೊಡ್ತೀನಿ ಸರ್. 13 ಲಕ್ಷಕ್ಕೆ W11 ವಿತ್ ಸನ್ರೂಫ್. ಎಷ್ಟು ಓಡಿದೆ? ರೆಕಾರ್ಡೆಡ್ ಗಾಡಿ ಬರೀ 68,000 ಓಡಿದೆ. 68,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂತ XCV 500 ಅದರಲ್ಲೂ ಟಾಪ್ ಎಂಡ್ ಮಾಡಲು ವಿತ್ ಸನ್ರೂಫ್. ಒಳ್ಳೆ ಪ್ರೈಸ್ ಕೂಡ ಇದೆ ಸರ್. 13 ಲಕ್ಷಕ್ಕೆ ಎಲ್ಲಿ ಮಾರ್ಕೆಟ್ ಹುಡುಕೊಂಡ್ರೆ ಸಿಗಲ್ಲ ಸರ್. 13 ಲಕ್ಷಕ್ಕೆ ಮಾರ್ಕೆಟ್ ಹುಡುಕರು ಸಿಗಲ್ಲ, ಯಾಕಂದ್ರೆ W11 ಏನ್ ಫೀಚರ್ ಇಲ್ಲ, ಎಲ್ಲ ಬರುತ್ತೆ. ಹಾಗೆ ಇನ್ನು ಕಡಿಮೆ ಬಜೆಟ್ XCV 2013 ಮಾಡಲು W8 ಶೋರೂಮ್ ರೆಕಾರ್ಡ್ ಗಾಡಿ 3ನೇ ಓನರ್ ಆಗಿದೆ ಸರ್. 6,25,000 ಕೊಡ್ತೀನಿ. 6,25,000 ರೂಪಾಯಿಗೆ W8 ಟಾಪ್ ಎಂಡ್ ಮಾಡಲು. ಹೌದು ಸರ್. ಓಕೆ, W8 13 ಮಾಡಲು 13 ಮಾಡಲ ಸರ್. 6.5 ಲಕ್ಷಕ್ಕೆ 13 ಮಾಡಲು 6,25 ಕೊಡ್ತೀನಿ. 6,25ಕ್ಕೆ 6,25ಕ್ಕೆ 13 ಮಾಡಲು ನೋಡಿ. XCV 500 ಹಾಗೆ i20 ಡೀಸೆಲ್ ಸಿಂಗಲ್ ಓನರ್ 17 ಮಾಡಲು ಸರ್. i20 ಡೀಸೆಲ್ 17 ಮಾಡಲ ಮಾರ್ಕೆಟ್ ಹುಡಿಕೊಂಡ್ರು 7 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ BM ಕಾರ್ಸ್ಗೆ 6,25,000 ಕೊಡ್ತೀನಿ. 6,25,000 ರೂಪಾಯಿಗೆ 17 ಮಾಡಲು ಡೀಸೆಲ್ i20 ನಾನ್ ನೆಗೋಷಿಯಬಲ್ 6,25,000. 6,25,000ಕ್ಕೆ ಫೈನಲ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾರೆ 17 ಮಾಡಲು. ಹಾಗೆ ನೆಕ್ಸ್ಟ್ ಇದು SX ವರ್ಣ. SX ವರ್ಣ ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ 13 ಮಾಡಲು 13 ಮಾಡಲಿದ್ದು ಸರ್. 4,50,000 ಕೊಡ್ತೀನಿ. 4,50,000 ರೂಪಾಯಿಗೆ 13 ಮಾಡಲು ವರ್ಣ. ಅದನ್ನು SX ಟಾಪ್ ಎಂಡ್ ಮಾಡಲು ಬರ್ತಾ ಇರತಕ್ಕಂಥದ್ದು. ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. 4,50,000 ರೂಪಾಯಿಗೆ 13 ಮಾಡಲು. 13 ಮಾಡಲು. ಓಕೆ. ಹಾಗೆ ಸಿವಿಕ್ 2007 ಮಾಡಲು ಹುಡುಗರು ಯಾರು ಕಾಲೇಜ್ ಹುಡುಗರು ಬೇಕು ಅಂದ್ರೆ ಬರ್ಲಿ ಸರ್. 2007 ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 2,75,000 80,000 ಯಾರು ಕೊಡಲ್ಲ. ನಾನು ಕೊಡ್ತೀನಿ 2,30,000ಕ್ಕೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್. 2,30,000 ರೂಪಾಯಿಗೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಸಮೇತ ಅದರಲ್ಲೂ ಸಿವಿಕ್ ಸಿಗ್ತಾ ಇದೆ, ಹೋಂಡಾ ಸಿವಿಕ್. ಹಾಗೆ i10 ಕೂಡ ಅವೈಲೇಬಲ್ ಇದೆ. ಆಟೋಮೆಟಿಕ್ ಸರ್. 2008 ಮಾಡಲ್ ಸಾರಿ 10 ಮಾಡಲು 2010 ಸೆಕೆಂಡ್ ಓನರ್ ಬರೀ 60,000 ಹೊಡೆದೆ. ಆಟೋಮೆಟಿಕ್ ಬರೀ 60,000. ಮಾರ್ಕೆಟ್ ಅಲ್ಲಿ 3 ಕಾಲ್ ಹೇಳ್ತಾರೆ. ನಮ್ ಶೋರೂಮ್ಗೆ ನಿಮ್ ಚಾನಲ್ ಕಡೆ 2,80,000 ಕೊಡ್ತೀನಿ. 2,80,000 ರೂಪಾಯಿಗೆ ಬರೀ 40,000 ಓಡಿದೆ ಅಷ್ಟೇ. 60,000 ಅದರಲ್ಲಿ ಆಟೋಮೆಟಿಕ್ ಅಲ್ಲಿ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಹಾಕೊಡ್ತೀರಾ? ಇದು ವಿಂಡ್ಶೀಲ್ಡ್ ಹೋಗಿದೆ, ವಿಂಡ್ಶೀಲ್ಡ್ ಹಾಕಿಸ್ಕೊಡ್ತಾರಂತೆ. ಹಾಕಿಸ್ಕೊಟ್ಟು 2,80,000 ಕೊಡ್ತೀರಾ ಸರ್. ಇನ್ನು ಸ್ಟ್ರೈಟ್ ಆಗಿ ಬರಲಿ, ಇನ್ನು 5,000 ಕಮ್ಮಿ, ಇನ್ನ ಕಡಿಮೆ ಸರ್. ಟೆರಾನಾ 2014 ಮಾಡಲು ಟಾಪ್ ಎಂಡ್ XV ಟಾಪ್ ಎಂಡ್ ಮಾಡಲು ಸರ್. ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ವೈಟ್ ಕಲರ್ ಸರ್. ಇದನ್ನು ಅಷ್ಟೇ 3,70,000 ಕೊಡ್ತೀನಿ. 3,70,000 ರೂಪಾಯಿಗೆ 14 ಮಾಡಲು. ಅದರಲ್ಲೂ 14 ಮಾಡಲು ನಿಸಾನ್ ಟೆರಾನೋ ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಮಾಡಲು ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ಸ್, ಆಮೇಲೆ ಬ್ಯಾಕ್ ವೀಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ನೋಡಿ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ, ತುಂಬಾ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್. 3,70,000 ರೂಪಾಯಿಗೆ 14 ಮಾಡಲು ಅದರಲ್ಲೂ ನಿಸಾನ್ ಟೆರಾನೋ ಸಿಗ್ತಾ ಇದೆ ಟಾಪ್ ಎಂಡ್. ಅದರಲ್ಲೂ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ. ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತು ಡೀಸೆಲ್ ಗಾಡಿ ಮಾರ್ಕೆಟ್ ಹುಡಿಕೊಂಡ್ರೆ ಸಿಗ್ತಾ ಇಲ್ಲ. ಇದು ಆಪ್ಷನ್ ಅಲ್ಲ. ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಸ್ವಿಫ್ಟ್ ಡಿಸೈರ್ 17 ಮಾಡಲು. 17 ಸೆಕೆಂಡ್ ಅಂದ್ರೆ ಶೋರೂಮ್ ರೆಕಾರ್ಡ್ 1,25,000 ಮಾತ್ರ ಓಡಿದೆ. ಶೋರೂಮ್ ರೆಕಾರ್ಡ್ ಅದರಲ್ಲೂ ಡೀಸೆಲ್ ಗಾಡಿ ಸರ್. 6 ಲಕ್ಷ ಕೊಡ್ತೀನಿ. 6 ಲಕ್ಷಕ್ಕೆ 17 ಮಾಡಲು ಡೀಸೆಲ್ 6 ಲಕ್ಷ ಕೊಡ್ತೀನಿ. ಸೂಪರ್. 6 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ. 17 ಗಾಡಿ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ಯಾವುದೇ ತರ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಹಾಗೆ ನೆಕ್ಸ್ಟ್ ಇದು ಅದಿದೆಯಾ? ಓಕೆ, ಸಿಯಾಜ್ ಕೂಡ ಇದೆ ನೋಡಬಹುದು. ಅದನ್ನು ಟಾಪ್ ಎಂಡ್ ಮಾಡಲು ಡೀಸೆಲ್ 2016 ಮಾಡಲು ಸೆಕೆಂಡ್ ಓನರ್. ಶೋರೂಮ್ ರೆಕಾರ್ಡ್ ಇಷ್ಟು ಕೊಡ್ತೀನಿ. ಟಾಪ್ ಎಂಡ್ ಮಾಡಲು ಸರ್. 16 ಮಾಡಲಿದ್ದು ತಗೋಬೇಕು ಅಂದ್ರೆ ಕಮ್ಮಿ ಓಡಿದ್ರೆ ನಿಮ್ಗೆ 6 ಲಕ್ಷ 8 ಲಕ್ಷ 7.5 ಲಕ್ಷ 8 ಲಕ್ಷ ಬೇಕು. ಅದೇ ನಮ್ ಶೋರೂಮ್ಗೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 6 ಲಕ್ಷ ಕೊಡ್ತೀನಿ. ಇನ್ನು ಸ್ಟ್ರೈಟ್ ಬಂದ್ರೆ 5,70,000 ಕೊಡ್ತೀನಿ. 5,70,000 ರೂಪಾಯಿಗೆ ಡೀಸೆಲ್ 16 ಮಾಡಲು ಸಿಯಾಜ್. ಸೂಪರ್. ಅದ್ರೂ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸಮೇತ
ಬ್ರ್ಯಾಂಡ್ ನ್ಯೂ ಟೈರ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಯಾಕಂದ್ರೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಕಂಪನಿ ಬ್ರೇಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದಿರತಕ್ಕಂಥದ್ದು ನೋಡ್ಬೋದು. ಇಂಟೀರಿಯರ್ ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. 16 ಮಾಡಲು ನಿಮಗೆ 5,75,000 ರೂಪಾಯಿಗೆ ಡೀಸೆಲ್ ಸಿಗುತ್ತೆ. ಅದು ZDI ಪ್ಲಸ್ ನೋಡ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಬ್ಲಾಕ್ ಕಲರ್ ಡಿಸೈರ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಡಿಸೈರು ಥರ್ಡ್ ಓನರ್ ಗಾಡಿ ಸೂಪರ್ ಆಗಿದೆ. ಡೀಸೆಲ್ ಗಾಡಿ. ಓಕೆ, 2,10,000 ಕೊಡ್ತೀನಿ. 2,10,000 ರೂಪಾಯಿಗೆ ಡೀಸೆಲ್ ಡಿಸೈರು. ಹೌದು, ಡಿಸೈರು ಸೂಪರ್. ಅದರಲ್ಲೂ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಸಿಗ್ತಾ ಇರ್ತಕ್ಕಂಥದ್ದು ಇದು ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ 2,10,000 ರೂಪಾಯಿಗೆ ಡೀಸೆಲ್. ಹಾಗೆ ನೆಕ್ಸ್ಟ್ ಒಂದು XUV 500 ಇನ್ನೊಂದು ಕೂಡ ಅವೈಲೇಬಲ್ ಇದೆ. ದೊಡ್ಡ ಗಾಡಿ ಎಲ್ಲ ಕಡಿಮೆ ಸಿಗುತ್ತೆ, ತುಂಬಾ ಕಡಿಮೆ. 2012 ಮಾಡ್ಲು ಮಾರ್ಕೆಟ್ ಅಲ್ಲಿ ಎಲ್ಲಾರು ಚೆಕ್ ಮಾಡ್ಕೊಳ್ಳಿ. W8 ಸೆಕೆಂಡ್ ಓನರ್ ಸರ್ 5,75,000 6 ಲಕ್ಷ ಮಾರ್ಕೆಟ್ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 5,10,000 ಕೊಡ್ತೀನಿ. 5,10,000 ರೂಪಾಯಿಗೆ ಮಾಡ್ಲು W8 XUV 500 ಒಳ್ಳೆ ಪ್ರೈಸ್ ಇದೆ ನೋಡಿ. 12 ಮಾಡಲು ಕೊಡ್ತಾ ಇದ್ದಾರೆ. ಅದರಲ್ಲೂ ನೆಕ್ಸ್ಟ್ ಇನ್ನೊಂದು XUV 500 ಶೋಲ್ಡ್ ಆಗಿದೆ ಸರ್. ಶೋಲ್ಡ್ ಆಗಿದೆ. ಶೋಲ್ಡ್ ಆಗಿದೆ. ಓಕೆ, XUV 500 ರಾಜ್ಯ ಇದು. ಹೌದು, ತುಂಬಾ XUV 500 ಇದೆ. ಹಾಗೆ ಸರ್ ಯಾರಾದ್ರೂ ಬಡವರು 2008 ಮಾಡ್ಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2008 160 ಕೊಡ್ತೀನಿ ಸರ್. 1,60,000 1,60,000 ರೂಪಾಯಿಗೆ ಇನ್ನು ಸ್ಟ್ರೈಟ್ ಬರ್ಲಿ. ಇನ್ನೂ 5,000 ಕಮ್ಮಿ ಕೊಡ್ತೀನಿ. ಇನ್ನೂ 5,000 ಕಡಿಮೆ ಅಂದ್ರೆ 1,55,000 ರೂಪಾಯಿಗೆ ಈ ಗಾಡಿ ಆಗುತ್ತೆ. 8 ಮಾಡಲು ಸರ್. ಲೋನ್ ಆಗುತ್ತಾ ಸರ್? ಲೋನ್ ಬೇಕು ಅಂದ್ರೆ 80,000 ಕೊಡ್ತೀನಿ. 80,000 80,000 ಕ್ಯಾಶ್ ಗಾಡಿ ಕೊಡ್ತೀನಿ. 80,000 ತಂದ್ರೆ ಸಾಕು, ಆ ಗಾಡಿ ಸಿಕ್ಬಿಡುತ್ತೆ. ಹಾಗೆ ಇದು ಸರ್ ಇದು 2013 ಮಾಡಲು ಆಲ್ಟೋ K10 ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ 2,75,000 ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 2,30,000 ಕೊಡ್ತೀನಿ. 2,30,000 ರೂಪಾಯಿಗೆ ಸಿಂಗಲ್ ಓನರ್ ಆಲ್ಟೋ K10 ಸಿಂಗಲ್ ಓನರ್ 13 ಮಾಡಲು 2,30,000 ಕೊಡ್ತೀನಿ. ಸರ್ ಲೋನ್ ಕೊಡ್ತೀರಾ? ಲೋನ್ ಬೇಕು ಫುಲ್ ಟ್ಯಾಕ್ ಟೈಮ್ ಸರ್. 25,000 ಡೌನ್ ಪೇಮೆಂಟ್ ತರಲಿ. ಫುಲ್ ಟಾಕ್ ಟೈಮ್ 25,000 ಡೌನ್ ಪೇಮೆಂಟ್. ನೆಕ್ಸ್ಟ್ ಇದು ಗಾಡಿ ಸರ್ ಆಲ್ಟೋ. ಯಾರಾದ್ರೂ ಬೇಕು ಅಂದ್ರೆ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ 1 ಲಕ್ಷ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಈ ಆಲ್ಟೋ 2003 ಮಾಡಲು ಫ್ರೆಶ್ ಇನ್ಸೂರೆನ್ಸ್. ಹೌದಾ? ಫ್ರೆಶ್ ಇನ್ಸೂರೆನ್ಸ್. ಓಕೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ನಿಮಗೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಯಾರಾದ್ರೂ ಗಾಡಿ ಚಿಕ್ಕ ಫ್ಯಾಮಿಲಿ ತಗೋಬೇಕಂದ್ರೆ 1 ಲಕ್ಷಕ್ಕೆ ಈ ಗಾಡಿ ಆಗುತ್ತೆ. ಫ್ರೆಶ್ ಇನ್ಶೂರೆನ್ಸ್ ಸರ್. ಇದೆ ಮಾಡಲ್ ಏನಂತ ಹೇಳಿದ್ರೆ 2003 ಮಾಡಲು ಲೋನ್ ಆಗುತ್ತೆ ಸರ್? ಇಲ್ಲ ಸರ್, ಅಲ್ಲ ಫುಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್. ಯಾರಾದ್ರೂ ದುಡ್ಕೋಬೇಕು ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ 2015 ಮಾಡಲು 15 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಕಂಡೀಷನ್ ಚೆನ್ನಾಗಿದೆ. ಚೆಕ್ ಮಾಡ್ಕೊಳ್ಳಿ ಬಂದವರು. ಸರ್ 2,75,000 3 ಲಕ್ಷ ಹೇಳ್ತಾರೆ. 15 ಮಾಡಲು ಸರ್. ನಮ್ ಶೋರೂಮ್ಗೆ ನಿಮ್ ಚಾನಲ್ ಕಡಿಮೆ ಮಾಡಲಿ 2,25,000ಗೆ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀನಿ. ಡಾಕ್ಯುಮೆಂಟ್ ಫ್ರೆಶ್ ಸಮೇತ 2 ಲಕ್ಷ ರನ್ನಿಂಗ್ 2,25,000 ಕೊಡ್ತೀನಿ. 25,000 15 ಮಾಡಲು ಡೀಸೆಲ್ ಗಾಡಿ. 15ನೇ ಮಾಡಲು 2,25,000 ರೂಪಾಯಿಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನೋಡಿ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ದುಡ್ಕೊಳ್ಳೋರಿಗೆ ಬಡವ್ರ ಗಾಡಿ ಸರ್. ಒಳ್ಳೆ ಗಾಡಿ. ಬಡವರಿಗೆ ದುಡ್ಡು ಇಲ್ಲ ಅಂದ್ರೆ 1 ಲಕ್ಷ ಲೋನ್ ಹಾಕೊಡ್ತೀನಿ. 1 ಲಕ್ಷ ಲೋನ್ 1,25,000 ತನ್ನಿ ಸ್ವಿಫ್ಟ್ ಡಿಸೈರ್ ತಗೊಂಡು ಹೋಗ್ಬೋದು. ಡೀಸೆಲ್ ಅದ್ರಲ್ಲಿ. ನೆಕ್ಸ್ಟ್ ಇನ್ನೊಂದು ಎಲ್ಲ ಬೋರ್ಡ್ 20 ಮಾಡಲು ಎಕ್ಸೆಂಟ್ ಹೋಂಡಾ ಎಕ್ಸೆಂಟ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಗಾಡಿ 4.5 ಲಕ್ಷ ಹೇಳ್ತಾರೆ. 4 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ. ಡಾಕ್ಯುಮೆಂಟ್ ಫ್ರೆಶ್ ಬೇಕು ಅಂದ್ರೆ 3,30,000 ಕೊಡ್ತೀನಿ. ಡಾಕ್ಯುಮೆಂಟ್ ನೀವೇ FC ಇನ್ಸೂರೆನ್ಸ್ ಮಾಡ್ಕೊತೀರಾ ಅಂದ್ರೆ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 20 ಮಾಡಲು ಡೀಸೆಲ್ ಗಾಡಿ. 3 ಲಕ್ಷಕ್ಕೆ 20 ಮಾಡಲು ಎಕ್ಸೆಂಟ್ ಹುಂಡೈ. ಅದರಲ್ಲೂ ಎಲ್ಲ ವರ್ಡ್ ಸಿಗ್ತಾ ಇರ್ತಕ್ಕಂಥದ್ದು ಡೀಸೆಲ್ ಗಾಡಿ. ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ದುಡ್ಕೊಳ್ಳೋರಿಗೆ ಡೆಫಿನೆಟ್ಲಿ ಒಳ್ಳೆ ಗಾಡಿ ಸರ್. ಪ್ರೈಸ್ ಇನ್ನೊಂದ್ಸಲ ಹೇಳಿ ಸರ್. 3 ಲಕ್ಷ ಕೊಡ್ತೀನಿ. MC ಇನ್ಸೂರೆನ್ಸ್ ಅವರೇ ಮಾಡ್ಕೊಳ್ಳಿ. FC ಇನ್ಸೂರೆನ್ಸ್ ಫ್ರೆಶ್ ಬೇಕು ಅಂದ್ರೆ 3,30,000 ಕೊಡ್ತೀನಿ. ಅದೇ ರೀತಿ ಅವ್ರ ದುಡ್ಡಿಲ್ಲ ಅಂದ್ರೆ 1.5 ಲಕ್ಷ 2 ಲಕ್ಷ ಲೋನ್ ಹಾಕೊಡ್ತೀನಿ. 1.5 ಲಕ್ಷ 2 ಲಕ್ಷ ಲೋನ್ ಅಂದ್ರೆ 1 ಲಕ್ಷ ರೂಪಾಯಿ ತಂದ್ರೆ 20 ಮಾಡಲು ಎಕ್ಸೆಂಟ್ ಡೀಸೆಲ್ ಗಾಡಿ. ಸೂಪರ್. ಹಾಗೆ ನೆಕ್ಸ್ಟ್ ಇದು ಸರ್ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ 15 ಮಾಡಲು ಸೆಕೆಂಡ್ ಓನರ್ ಸರ್. 2,10,000 ಕೊಡ್ತೀನಿ. 2,10,000 ರೂಪಾಯಿಗೆ ಡೀಸೆಲ್ 14 ಮಾಡಲು 15 ಸೆಕೆಂಡ್ ಓನರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. 2,10,000 ರೂಪಾಯಿ ಕೊಡ್ತಾರೆ. 15 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಅಷ್ಟೇ. 1 ಲಕ್ಷ ಲೋನ್ ಹಾಕೊಡ್ತೀನಿ. 1 ಲಕ್ಷ ಲೋನ್ ಆಗ್ಬಿಡುತ್ತೆ. 1 ಲಕ್ಷ ಕೊಟ್ರೆ ಗಾಡಿ ಕೊಡ್ತೀನಿ. 1 ಲಕ್ಷ ಕೊಡಿ ಈ ಗಾಡಿ. ಸೂಪರ್. ಈ ಸಲ ತಾರ್ ಎಲ್ಲ ತರಿಸ್ಬಿಟ್ಟಿದ್ದೀರಾ? ತಾರ್ ಇನ್ನೂ ಒಂದು ಬರುತ್ತೆ ಸರ್. 3 ಗಾಡಿ ತಗೊಂಡಿದ್ದೀನಿ. ಇನ್ನೂ 2 ಗಾಡಿ ಡೆಲಿವರಿ ಬಂದಿಲ್ಲ. 1 ಗಾಡಿ ಡೆಲಿವರಿ ಬಂದಿದೆ. ತಾರ್ 21 ಮಾಡಲು 4 ವೀಲ್ ಡ್ರೈವ್ ಸರ್. 40,000 ಕಿಲೋಮೀಟರ್ ಓಡಿದೆ. 21 ಮಾಡಲು ಮಾರ್ಕೆಟ್ ಚೆಕ್ ಮಾಡ್ಲಿ. ನಮ್ ಶೋರೂಮ್ಗೂ ಬೇರೆ ಶೋರೂಮ್ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. 21 ಮಾಡಲು 4 ವೀಲ್ ಡ್ರೈವ್ ಟಾಪ್ ಎಂಡ್ 40,000 ಸೆಕೆಂಡ್ ಓನರ್ ಆಗಿದೆ ಸರ್. 15 ಲಕ್ಷ 16 ಲಕ್ಷ ಹೇಳ್ತಾರೆ 4 ವೀಲ್ ಡ್ರೈವ್ 21 ಮಾಡಲ ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 13 ಲಕ್ಷ ಗಾಡಿ ಕೊಡ್ತೀನಿ. 13 ಲಕ್ಷಕ್ಕೆ ಅದರಲ್ಲೂ ತಾರ್ 4 ವೀಲ್ ಡ್ರೈವ್ 21 ಮಾಡಲು ಅದರಲ್ಲೂ 40,000 ಗಾಡಿ 4x4. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 11 ಲಕ್ಷ ಲೋನ್ ಆಗ್ಬಿಡುತ್ತೆ. 11 ಲಕ್ಷ ಲೋನ್ ಆಗುತ್ತೆ. ಬರೀ 2 ಲಕ್ಷ ತಂದ್ರೆ ಈ ಗಾಡಿ. ಓಕೆ, ಸೂಪರ್. ನೆಕ್ಸ್ಟ್ i20 ಡೀಸೆಲ್ ಗಾಡಿ 13 ಮಾಡಲು
ಸರ್ ಹೋದ್ಸರಿ ಹೇಳಿದೆ ಇದಕ್ಕೆ 3,50,000 ಸರ್ 3,10,000 ಕೊಡ್ಲಿ ಡೀಸೆಲ್ 13 ಥರ್ಡ್ ಓನರ್ 40,000 ಇಮಿಡಿಯೇಟ್ ಡೌನ್ 3,10,000 2,50,000 ಲೋನ್ ಹಾಕೊಡ್ತೀನಿ ಹೌದಾ ಬರೀ 70,000 ತನ್ಲಿ ಗಾಡಿ ತಗೊಂಡು 70,000 ತಂದ್ರೆ ಈ ಗಾಡಿ ತಗೊಂಡು ಹೋಗ್ಬೋದು ಲೋನ್ ಅಲ್ಲಿ ಗಾಡಿ i20 ಕೊಡ್ತೀನಿ ಅದರಲ್ಲೂ 13 ಮಾಡಲು ಡೀಸೆಲ್ ನೋಡಬಹುದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತ ಹೇಳ್ಬೋದು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಹಾಗೆ ಈಕೋ ಸ್ಪೋರ್ಟ್ ಕೂಡ ಅವೈಲೇಬಲ್ ಇದೆ 16 ಮಾಡಲು ಸರ್ ಟೈಟಾನಿಯಂ ಪ್ಲಸ್ ಓಕೆ 16 ಮಾಡಲು ಸೆಕೆಂಡ್ ಓನರ್ ಗಾಡಿ ಶೋರೂಮ್ ರೆಕಾರ್ಡ್ 1 ಲಕ್ಷ ಓಡಿದೆ 1 ಲಕ್ಷ ಓಡಿದೆ ಬಟನ್ ಸ್ಟಾರ್ಟ್ 6 ಇಯರ್ ಬ್ಯಾಕ್ ಗಾಡಿ ಬಟನ್ ಸ್ಟಾರ್ಟ್ ಗಾಡಿ ಓಕೆ ಸರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ 7 ಲಕ್ಷ 7.5 ಲಕ್ಷ ಹೇಳ್ತಾರೆ ಸರ್ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ BM ಕಾರ್ಸ್ಗೆ ಸರ್ 5,75,000 ಕೊಡ್ತೀನಿ 5,75,000 16 ಮಾಡಲು ಸರ್ ಇಂದ ಆನ್ ದ ಸ್ಪಾಟ್ ಕ್ಯಾಶ್ ಅಲ್ಲಿ 5,60,000 ಕೊಡ್ತೀನಿ 5,60,000 16 ಮಾಡಲು ಡೀಸೆಲ್ ಅದರಲ್ಲಿ ಟೈಟಾನಿಯಂ ಪ್ಲಸ್ ಓಕೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಈ ಗಾಡಿ 20 ಮೈಲೇಜ್ ಕೊಡ್ತದೆ 18-20 ಬಟನ್ ಸ್ಟಾರ್ಟ್ 16 ಮಾಡಲು ಶಿಫ್ಟ್ ತಗೋಬೇಕು ಅಂದ್ರೆ ಕೊಡ್ಬೇಕು ಆದ್ರೆ ಹ್ಯಾಚ್ ಬ್ಯಾಕ್ ಗಾಡಿ ಕೊಡ್ತೀನಿ ನಾನು ಓಕೆ 5,60,000 ಶೋರೂಮ್ ಹಿಸ್ಟ್ರಿ ಸಮೇತ 1 ಲಕ್ಷ ಓಡಿದೆ ಪರವಾಗಿಲ್ಲ ಡೀಸೆಲ್ ಎಲ್ಲ ಅದನ್ನು ಆರಾಮಾಗಿ ಓಡುತ್ತೆ ಹಾಗೆ ಈ ಗಾಡಿ ಪ್ರೈಸ್ ನೋಡಿ ನನಗೆ ಶಾಕ್ ಆಗ್ಬಿಡ್ತು 20 ಮಾಡಲು ಅಲ್ವಾ ಸರ್ 20 ಮಾಡಲು ಆಲ್ಫಾ ಬಟನ್ ಸ್ಟಾರ್ಟ್ ಶೋರೂಮ್ 11 ಲಕ್ಷ ಸರ್ ಓಕೆ ಸರ್ 70,000 ಗಾಡಿ ಓಡಿದೆ ಸಿಂಗಲ್ ಓನರ್ 20 ಮಾಡಲು ಮಾರ್ಕೆಟ್ ಚೆಕ್ ಮಾಡ್ಲಿ 7 ಲಕ್ಷ ಮಾರ್ಕೆಟ್ ಇದ್ರೆ 6,10,000 ನಮಗೆ ಕೊಡ್ಲಿ 6,10,000 ರೂಪಾಯಿಗೆ 20 ಮಾಡಲು 7 ಲಕ್ಷ ಮಾರ್ಕೆಟ್ ಇದ್ರೆ 6,10,000 ಕೊಡ್ಲಿ 6.5 ಕೊಟ್ರೆ 5,80,000 ಕೊಡ್ತೀನಿ ಯಾರಾದ್ರೂ 6.5 ಕೊಡ್ತಾರೆ ಅಂದ್ರೆ ನಾನು 5.80 ಕೊಡ್ತೀನಿ 5.80ಗೆ ಈ ಗಾಡಿ ಕೊಡ್ತಾರೆ ಅಂತ ನೋಡಿ ಯಾರಾದ್ರೂ ಜಾಸ್ತಿ ಕೊಟ್ಟರೆ ನಾನು ಕಡಿಮೆ ಕೊಡ್ತೀನಿ ಇಲ್ಲ ಅಂದ್ರೆ ಮಾತ್ರ 6 ಲಕ್ಷ ಕೊಟ್ಟು ತಗೊಂಡೋಗ್ಲಿ ಗಾಡಿ ಹೌದಾ ಹೌದು 5,80,000 ರೂಪಾಯಿಗೆ ಫೈನಲ್ ಟಾಕ್ 6.5 ಯಾರು ಬೇರೆ ಕೊಡ್ತಾರೆ ಅಂದ್ರೆ 7 ಲಕ್ಷ ಇದ್ರೆ 6 ಲಕ್ಷ ಕೊಡ್ಲಿ 6.5 ಯಾರು ಕೊಡ್ತಾರೆ ಅಂದ್ರೆ ನಾನು 5,80,000 ಕೊಡ್ತೀನಿ 5,80,000 ರೂಪಾಯಿ 20 ಮಾಡಲು ನೋಡಿ ಅದರಲ್ಲಿ ಆಲ್ಫಾ ಬಟನ್ ಸ್ಟಾರ್ಟ್ ಎಷ್ಟು ಓಡಿದೆ ಸರ್ ಇದು ಸರ್ ಬರೀ 70,000 ಓಡಿದೆ 70,000 ಅಷ್ಟೇ ಚೆಕ್ ಮಾಡ್ಕೊಳ್ಳಿ ನೋಡಿ ನೀವು ಇಡೀ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ ಸರ್ ಪಾಲಿಶ್ ಹಾಕಿಲ್ಲ ಪೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಟಚ್ ಅಪ್ ಮಾಡಿಲ್ಲ ಲೈಟ್ ಹಾಕಿಲ್ಲ ನಾನು ಕಲರ್ ಲೈಟ್ ಹಾಕಿಲ್ಲ ಮ್ಯೂಸಿಕ್ ಮಾಡಲ್ಲ ಡಿಸೈನ್ ರೆಕಾರ್ಡ್ ಸಮೇತ ಹಾಕಲ್ಲ ಒರಿಜಿನಲ್ ಗಾಡಿ ನ್ಯಾಚುರಲ್ ಗಾಡಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ ಲೋನ್ ಬೇಕಾ 5,50,000 ಲೋನೇ ಕೊಡ್ತೀನಿ ಬರೀ ಕೇವಲ 50,000 ಡೌನ್ ಪೇಮೆಂಟ್ 50,000 ಡೌನ್ ಪೇಮೆಂಟ್ ಹೌದು ಸೂಪರ್ 5,50,000 ಲೋನ್ ಬರೀ 50,000 ಡೌನ್ ಪೇಮೆಂಟ್ ಓಕೆ 5,50,000 ಲೋನ್ಗೆ 50,000 ಡೌನ್ ಪೇಮೆಂಟ್ ಅಷ್ಟೇ ನೋಡಿ ಸ್ಕ್ರಾಚಸ್ ಎಲ್ಲ ಸುಮ್ಮನೆ ಹಂಗೆ ಇಟ್ಟಿದ್ದಾರೆ ಏನೇ ತರ ಮಾಡಿಲ್ಲ 20 ಮಾಡಲು ಇದನ್ನು ಟಾಪ್ ಎಂಡ್ ಆಲ್ಫಾ ಸರ್ 11 ಲಕ್ಷ ಶೋರೂಮ್ ಸೆಕೆಂಡ್ಸ್ ಅಲ್ಲಿ ನೀವು ಆ ಗಾಡಿ ಸರ್ ಪಾಲಿಶ್ ಹಾಕಿ ಪಳ ಪಳ ಅಂತ ಮಾರಿದ್ರೆ ಆ ಗಾಡಿ 7 ಲಕ್ಷ ಹೋಗುತ್ತೆ 7 ಲಕ್ಷಕ್ಕೆ ಹೋಗುತ್ತೆ ಸರ್ ನಮ್ ನ್ಯಾಚುರಲ್ ಒರಿಜಿನಲ್ ಗಾಡಿ ಹೆಂಗಿದೆ ಕಸ್ಟಮರ್ ಹಂಗೆ ಇದೆ ಸರ್ 6 ಲಕ್ಷ ಕೊಡ್ತೀನಿ ಮಾರ್ಕೆಟ್ 6.5 7 ಲಕ್ಷ ಇದ್ರೆ ಮಾತ್ರ 6 ಲಕ್ಷ ಕೊಟ್ಟು ತಗೊಂಡೋಗಿ ಓಕೆ 5.80 ತಂದಿದ್ದಾರೆ ಫೈನಲ್ ರೇಟ್ 5.80 ಬಂದು ಎತ್ಕೊಂಡು ಹೋಗ್ತಾ ಇರಿ ಅಷ್ಟೇ ನೆಕ್ಸ್ಟ್ ಇದು ರಿಡ್ಸ್ 2009 ಮಾಡಲ್ ಸೂಪರ್ ಕಂಡೀಷನ್ 2,70,000 ಕೊಡ್ತೀನಿ ಓಕೆ 2,70,000 ಯಾವ ಮಾಡಲ್ ಅಂದ್ರೆ 2009 ಮಾಡಲು ಎಫ್ಸಿ ಇನ್ಸೂರೆನ್ಸ್ ಫ್ರೆಶ್ 2,70,000 ಪೆಟ್ರೋಲ್ 2,70,000 ಹೌದು 1.5 ಲೋನ್ ಹಾಕೊಡ್ತೀನಿ 1.5 ಲೋನ್ ಅಂತ ಹೇಳಿದ್ರೆ ಎಷ್ಟು ತರಬೇಕಾಗುತ್ತೆ 1 ಲಕ್ಷ ತನ್ನಿ ಆಗ್ಬಿಡುತ್ತೆ ಆರಾಮಾಗಿ ಲೋನ್ ಆಗುತ್ತೆ ವಿತ್ ನೋಡ್ಬೋದು ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗೇ ಇದೆ ಓಕೆ ಓಡೋ ರನ್ನಿಂಗ್ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇದು ಡೆಸ್ಟರ್ 14 ಮಾಡ್ಲು ಆ ಕಡೆ ಬನ್ನಿ ಓಕೆ 14 ಮಾಡ್ಲು RXZ ಟಾಪ್ ಎಂಡ್ ಸರ್ ಮಾರ್ಕೆಟ್ ಯಾರು ಬೇಕಾದ್ರೆ ಚೆಕ್ ಮಾಡಿ 5.5 ಲಕ್ಷ 5 ಲಕ್ಷ ಹೇಳ್ತಾರೆ ನಿಮ್ ಶೋರೂಮ್ಗೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 4,75,000 ಕೊಡ್ತೀನಿ 4,75,000 ಗಾಡಿ ಎಷ್ಟು ಯಾವ ಮಾಡಲ್ ಅಂದ್ರೆ ಸರ್ 14 ಮಾಡ್ಲು RXZ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ RXZ ಟಾಪ್ ಎಂಡ್ ಮಾಡಲ್ 4,75,000 14 ಮಾಡಲ್ ಅದರಲ್ಲೂ ಡೀಸೆಲ್ ಟಾಪ್ ಎಂಡ್ ಆಟೋಮ್ಯಾಟಿಕ್ ಇದು RXZ ಟಾಪ್ ಎಂಡ್ ಮ್ಯಾನ್ಯುಯಲ್ ಓಕೆ ಸೂಪರ್ ನೆಕ್ಸ್ಟ್ i20 ಕೂಡ ಅವೈಲೇಬಲ್ ಇದೆ ಹೇಳಿ ಸರ್ ಇದರ ಬಗ್ಗೆ ಸರ್ i20 17 ಮಾಡ್ಲು ಸೆಕೆಂಡ್ ಓನರ್ ಓಕೆ ಗಾಡಿ ಸೂಪರ್ ಕಂಡೀಷನ್ 80,000 ಹೊಡಿದೆ ವೈಟ್ ಕಲರ್ ಸ್ಪೋರ್ಟ್ಸ್ 80,000 ಸರ್ ಮಾರ್ಕೆಟ್ 70 ಮಾಡಿ ಚೆಕ್ ಮಾಡ್ಲಿ 6,05,75 ಇದೆ ಚಾನಲ್ ಕಡೆ ನಮ್ಮ ಶೋರೂಮ್ ಬರ್ಲಿ 5,25,000 ಕೊಡಿ 5,25,000 ಇನ್ನೂ ಸ್ಟ್ರೈಟ್ ಅಮೌಂಟ್ ಬರ್ಲಿ ಸರ್ ಇನ್ನೂ 5,000 ಹೆಚ್ಚು ಕಮ್ಮಿ ಕೊಡ್ತೀನಿ 5,000 10,000 ಹೆಚ್ಚು ಕಮ್ಮಿ ಅಂದ್ರೆ 5,15,000 ಕೊಡ್ತೀರಾ 17 ಮಾಡಲು ಸರ್ ಡೀಸೆಲ್ ಪೆಟ್ರೋಲ್ 17 ಮಾಡಲು ಎಲೈಟ್ ಅದನ್ನು i20 ಸಿಗ್ತಾ ಇದೆ ನೋಡಿ ಸ್ಪೋರ್ಟ್ಸ್ ವೇರಿಯಂಟ್ ಅದರಲ್ಲೂ ಓಕೆ ಸೂಪರ್ ಹಾಗೆ ನಮ್ಮ ಹತ್ರ ಗಾಡಿ 2011 ಶಿಫ್ಟ್ ಮಾರ್ಕೆಟ್ ಚೆಕ್ ಮಾಡ್ಲಿ 330 340 3.5 ಹೇಳ್ತಾರೆ ಓಕೆ ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ 3 ಲಕ್ಷ ಕೊಡ್ತೀನಿ 3 ಲಕ್ಷಕ್ಕೆ ಡೀಸೆಲ್ 11 ಮಾಡ್ಲು ಕೊಡ್ತೀನಿ ಅದರಲ್ಲೂ ಬ್ರಾಂಡ್ ಮ್ಯಾಗ್ವಿಲ್ ಐತೆ ಮ್ಯಾಗ್ವಿಲ್ ಐತೆ ಲೆದರ್ ಸೀಟ್ ಐತೆ ಸಿಸ್ಟಮ್ ಅದೇ ಚೆಕ್ ಮಾಡ್ಕೊಳ್ಳಿ ಈ ಕಸ್ಟಮರ್ ನೋಡ್ತಿದ್ದಾರೆ ಆಲ್ರೆಡಿ ಹೌದು ನೋಡ್ಲಿ ಓಕೆ ಹಾಗೆ ಇನ್ನೊಂದು ಐಟಮ್ ನಮ್ಮ ಸ್ನೇಹಿತರು ಸ್ನೇಹಿತರು ಮಳವಳ್ಳಿಯಿಂದ ಬಂದಿರೋದು ಅಲ್ಲಿಂದ ಬಂದಿದ್ದಾರೆ ನೋಡಿ ಓಕೆ ತಗೊಂಡು ಸರ್ ಇನ್ನೊಂದು
ಸರ್ 19 ಮಾಡಲು i20 ಸ್ಪೋರ್ಟ್ಸ್ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಗಾಡಿ ಗುಡ್ ಕಂಡೀಷನ್, 80,000 ಹೊಡಿದೆ ಸರ್. 80,000 ಹೊಡಿದೆ ಗಾಡಿ. ಗಾಡಿ ಆಫರ್ ಹೆಂಗೆ ಕೇಳಿ ನೀವು? ಎಷ್ಟು ಆಫರ್ ಏನು ಸರ್? 19 ಮಾಡಲು ಮಾರ್ಕೆಟ್ ಅಲ್ಲಿ 6.25 ಲಕ್ಷ ಇದ್ರೆ ನಿಮ್ ಚಾನಲ್ ಗಿಂತ ನಮ್ ಶೋರೂಮ್ ಬರ್ಲಿ 5,75,000 ಕೊಡ್ತೀನಿ ಸರ್. 19 ಮಾಡಲು 19 ಮಾಡಲು i20 ಸ್ಪೋರ್ಟ್ಸ್ 5,75,000 ಕೊಡ್ತೀನಿ. 5,75,000 ರೂಪಾಯಿಗೆ 19 ಬ್ರ್ಯಾಂಡ್ ನ್ಯೂ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ವಿಲ್ ಇದೆ, ಎಲೈಟ್ ಅದನ್ನು 75,000. 19 ಮಾಡಲ್ 5,75,000 ರೂಪಾಯಿ ನೋಡಬಹುದು. ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತದೆ, ಲೆದರ್ ಸಿಸ್ಟಮ್ ಎಲ್ಲ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಇದೆ, ಏನ್ ಬೇಕು ಎಲ್ಲ ಆಪ್ಷನ್ ಇರ್ತಕ್ಕಂಥ 19 ಮಾಡಲು 5,75,000 ರೂಪಾಯಿಗೆ ಎಲೈಟ್ i20. ಸೂಪರ್. ನೆಕ್ಸ್ಟ್ ಬನ್ನಿ ಸರ್ ಈ ಕಡೆ. ಹಾಗೆ i10 2011 ಮಾಡಲು ಸಿಂಗಲ್ ಓನರ್, ಈ ಡೆಲ್ಲಿ ಗಾಡಿ ತೋರಿಸಿ. ಡೆಲ್ಲಿ ಗಾಡಿ ಇಲ್ಲಿನ ಕಸ್ಟಮರು ಸರ್ ಹೂ ಅಂದ್ರೆ ಅವ್ರ ಹೆಸರಿಗೆ ಡೈರೆಕ್ಟ್ ಸೆಕೆಂಡ್ ಓನರ್ ಮಾಡ್ಕೊಡ್ತೀನಿ. 2,75,000 ಕೊಡ್ತೀನಿ. 2,75,000 ರೂಪಾಯಿ ಶೋರೂಮ್ ರೆಕಾರ್ಡ್, ಟಚ್ ಸ್ಕ್ರೀನ್ ಸಿಸ್ಟಮ್. 56,000 ಹೊಡಿದೆ. ಶೋರೂಮ್ ರೆಕಾರ್ಡ್ ಬೇಕಾದ್ರೆ ಚೆಕ್ ಮಾಡ್ಲಿ. ಯಾವ ಮಾಡಲು ಸರ್? ಸರ್ 2011 ಮಾಡಲು. 2011 ಮಾಡಲು 2,75,000 ವಿತ್ ರಿಜಿಸ್ಟ್ರೇಷನ್, ವಿತ್ ಕರ್ನಾಟಕ ಅವ್ರ ಹೆಸರು ಕಾರ್ಡ್. ಸೂಪರ್. ಅವ್ರ ಹೆಸರಿಗೆ ಕಾರ್ಡ್ ಮಾಡಿ 2,75,000. ಸರ್ ಇವಾಗ ಡೌಟ್ ಅಂದ್ರೆ ಡೆಲ್ಲಿ ಲೋನ್ ಮಾಡ್ಕೊಡ್ತೀರಾ ಸರ್? ಸರ್ ಇಲ್ಲಿ ಮಾಡಿ ಅವ್ರ 50,000 ಅಡ್ವಾನ್ಸ್ ಕೊಡ್ಲಿ, ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಲೋನ್ ಮಾಡಿ 1.5 ಲಕ್ಷ ಲೋನ್ ಮಾಡಿ 1 ಲಕ್ಷ ಡೌನ್ ಪೇಮೆಂಟ್. ನೋಡಿ ಬೇರೆ ಎಲ್ಲೇ ಹೋದ್ರು ಬೇರೆ ಇಂಟ್ರೆಸ್ಟ್ ರೇಟ್ ಗಾಡಿ ತಗೊಂತೀನಿ ಅಂತ ಹೇಳಿದ್ರೆ ಆಗಲ್ಲ, ಲೋನ್ ಆಗಲ್ಲ, ಇವ್ರು ಮಾಡ್ಕೊಡ್ತಾರೆ. ಇವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ 1.5 ಲೋನ್ ಹಾಕಿ ಇನ್ನು 1,25,000 ಕೊಡ್ಲಿ ತಗೊಂಡೋಗ್ಲಿ ಗಾಡಿ. 1,20,000 ರೂಪಾಯಿ ಕೊಟ್ರೆ ತಗೊಂಡೋಗ್ಲಿ ಗಾಡಿನ. ನೋಡ್ಬೋದು 56,000 ಜೆನ್ಯೂನ್ ಸಮೇತ ಸಿಗ್ತಾ ಇರ್ತಕ್ಕಂಥದ್ದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿ ಯೂಸ್ ಆಗಿದೆ. ಸೂಪರ್ ಆಗಿದೆ. ಕಸ್ಟಮರ್ ಇಲ್ಲೇ ಬೆಂಗಳೂರಲ್ಲಿ ಇರೋದವರು, ಡೆಲ್ಲಿ ಕಸ್ಟಮರ್. ಈಗ ಅವ್ರ ಹೆಸರಿಗೆ ಸೆಕೆಂಡ್ ತಗೊಂಡವ್ರ ಹೆಸರಿಗೆ ಸೆಕೆಂಡ್ ಮಾಡ್ಕೊಡ್ತೀರಾ? ಸೂಪರ್ ಸರ್. ನೆಕ್ಸ್ಟ್ ಹಂಗೆ ಹೋಗಿ ಮಾರ್ಕೆಟ್ ಅಲ್ಲಿ ಯಾರು 7 ಸೀಟರ್ ಲೋ ಬಜೆಟ್ ಅಲ್ಲಿ ಹುಡ್ತಿದ್ರೆ 15 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಇದೆ ನಮ್ಮ ಹತ್ರ. 15 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಸಿಂಗಲ್ ಓನರ್ ಮಾರ್ಕೆಟ್ ಅಲ್ಲಿ 5.5 6 ಲಕ್ಷ 7 ಲಕ್ಷ ಬೇಕು ತಗೋಬೇಕು ಅಂದ್ರೆ ಸರ್ 4,50,000 ಕೊಡ್ತೀನಿ. 4,50,000 ಸಿಂಗಲ್ ಓನರ್ 15 ಮಾಡಲು ಅದರಲ್ಲೂ 7 ಸೀಟರ್ ಸಿಂಗಲ್ ಓನರ್. ಡೀಸೆಲ್ ಎಷ್ಟು ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಮೈಲೇಜ್ ಎಷ್ಟು ಬರ್ಬೋದು ಸರ್? 14 13 14 15 ಕೊಡಿ. 13 14 15 ಹೌದು. ಅಂದ್ರೆ 7 ಸೀಟರ್ಗೆ ಓಕೆ. 7 ಸೀಟರ್ 13 ಮಾಡಿ ಸರ್ 13 ಮೈಲೇಜ್ ಕೊಟ್ರು ಓಕೆ. ಇದು 7 ಸೀಟರ್ ಒಳ್ಳೆ ರೇಟ್ ಸರ್. 4.5 ಲಕ್ಷಕ್ಕೆ 15 ಮಾಡಿ ಶಿಫ್ಟ್ ಸಿಗಲ್ಲ ಇವತ್ತು. ಹೌದು 15 ಮಾಡಿ 7 ಸೀಟರ್ ಕೊಡ್ತಾ ಇದ್ದೀರಾ. ಮೊಬೈಲಿಯೋ. ಓಕೆ ಸೂಪರ್. ನೆಕ್ಸ್ಟ್ ಹಾಗಾದ್ರೆ ಹೋಂಡಾ ಸಿಟಿ 17 ಮಾಡಲು 18 ಮಾಡಲು ಸಾರಿ 2018 ಸೆಕೆಂಡ್ ಓನರ್ ಸರ್. 1 ಲಕ್ಷ ರೆಕಾರ್ಡೆಡ್ ಓಡಿದೆ ಸರ್. ಸಿಂಗಲ್ ಓನರ್ ಕಮ್ಮಿ ಓಡಿರೋ ಗಾಡಿ ಬೇಕು 9 ಲಕ್ಷ ಬೇಕು. 9 ಲಕ್ಷ ಬೇಕು. ಹೌದು. ನಿಮ್ ಚಾಲಕ ಕಡೆ ನಮ್ಮ ಶೋರೂಮ್ ಬರ್ಲಿ 7 ಲಕ್ಷ ಕೊಡ್ತೀನಿ. 7 ಲಕ್ಷಕ್ಕೆ 18 ಮಾಡಲು. ಹೌದು. ಅದರಲ್ಲೂ ಹೋಂಡಾ ಸಿಟಿ ಟಾಪ್ ಎಂಡ್ ಸಿಂಗಲ್ ಓನರ್. ಸೆಕೆಂಡ್ ಓನರ್. ಓಕೆ. ಸಿಂಗಲ್ ಓನರ್ ಅಂದ್ರೆ 9 ಲಕ್ಷ ಆಗುತ್ತೆ. 9 ಲಕ್ಷ ಆಗುತ್ತೆ. ಎಷ್ಟು ಹೇಳಿದ್ರಿ ಇವಾಗ ಪ್ರೈಸ್? ಸೆಕೆಂಡ್ ಓನರ್ ಆಗಿರುತ್ತೆ 7 ಲಕ್ಷ ಗಾಡಿ ಕೊಡ್ತೀವಿ. 7 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ. 18 ಮಾಡಲು ಟಾಪ್ ಎಂಡ್. ಸನ್ರೂಫ್ ಬರಲ್ಲ. ಸನ್ರೂಫ್ ಬರಲ್ಲ. ಅದೊಂದು ಮಿಸ್ಸಿಂಗ್ ಮೇಲೆ ಬಂದ್ಬಿಡುತ್ತೆ. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಸರ್ 2010 ಸಿಂಗಲ್ ಓನರ್ VXI ಶೋರೂಮ್ ರೆಕಾರ್ಡ್ 80,000 ಓಡಿದೆ. ರೆಡ್ ಕಲರ್ ನೋಡ್ಕೊಳ್ಳಿ. ಗಾಡಿ ಗುಡ್ ಕಂಡೀಷನ್, ಟೈರ್ ಎಲ್ಲ 50-60% ಇದೆ. 60% ಇದೆ. ಲೆದರ್ ಸೀಟ್ಸ್. ಲೆದರ್ ಸೀಟ್ ಸರ್. ಮಾರ್ಕೆಟ್ ಅಲ್ಲಿ 325 ಹೇಳ್ತಾರೆ. ನಾನು ನಿಮ್ ಚಾಲಕ ಕಡೆಯಿಂದ 2,85,000 ಕೊಡ್ತೀನಿ. 2,85,000ಕ್ಕೆ ಯಾವ ಮಾಡಲ್ ಅಂದ್ರೆ? ಸಿಂಗಲ್ ಓನರ್ 2010 ಸಿಂಗಲ್ ಓನರ್. ಓಕೆ ಸಿಂಗಲ್ ಓನರ್ 2,85,000 ಕೊಡ್ತೀನಿ. 85,000 ರೂಪಾಯಿಗೆ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಬಾಡಿ ಲೈನ್ ಅಂತೂ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ನೆಕ್ಸ್ಟ್ ಇದು ಇದೆಯಾ? ಇಲ್ಲ ಸರ್ ಇದು ಇಲ್ವಾ? ಶಾರ್ಟ್ ಆಗಿದೆ. ಓಕೆ ಎಲ್ಲಿ ಬರ್ಬೇಕು ಸರ್? ಇಲ್ಲೇ ಬಂದ್ಬಿಡಿ. ಅಲ್ಲ ನೀವೇ ಹೇಳಿ ಎಲ್ಲಿಗೆ ಬರ್ಬೇಕು? ಎಲ್ಲಿಗೆ ಬರ್ಬೇಕು? ನಮ್ ಶೋರೂಮ್ಗ ಸರ್? ನಮ್ದು ಉಲ್ಲಾಡ್ ರೋಡ್, ಆರ್ಟಿಒ ಮೇನ್ ರೋಡ್ ಎದುರುಗಡೆ ಸೋಡಾ ಫ್ಯಾಕ್ಟರಿ ಪಬ್ ಇದೆ, ಅದ್ರ ಆಪೋಸಿಟ್ ನಮ್ ಶೋರೂಮ್. ಓಕೆ ಆಪೋಸಿಟ್. ಓಕೆ BM ಕಾರ್ಸ್ ಅಂದ್ರೆ ಏನು ಸರ್ ಅದು? ಸರ್ BM ಅಂದ್ರೆ ಬಡವರಿಗೋಸ್ಕರ ಶೋರೂಮ್. ಬಡವರಿಗೋಸ್ಕರ ಶೋರೂಮ್. ಬಡವರ ಮನೆ. ಹೌದು ಬಡವರ ಮನೆ. ಬಡವರಿಗೋಸ್ಕರ ಶೋರೂಮ್. BM ಅಂದ್ರೆ ಬಡವರಿಗೋಸ್ಕರ ಅಂತ. ಓಕೆ ಸೂಪರ್. M ಅಂದ್ರೆ ಮಂಜುನಾಥ ಸ್ವಾಮಿ ಅಂತ ಇಕ್ಕಿರೋದು. ಓಕೆ M ಅಂದ್ರೆ ಮಂಜುನಾಥ ಸ್ವಾಮಿ, ಬಡವರು ಮಂಜುನಾಥ ಸ್ವಾಮಿ. ಅದರ ಶೋರೂಮ್ ಎಲ್ಲ ಕಡಿಮೆ ಇಟ್ಟಿದ್ದಾರೆ ಸರ್. ಪ್ರೈಸ್ ಎಲ್ಲ ತುಂಬಾ ಸಕ್ಕತ್ತಾಗಿ ಚೆಕ್ ಮಾಡ್ಕೊಳ್ಳಿ ಸರ್. ಯಾವುದೇ ಶೋರೂಮ್ ಹೋಗ್ಲಿ ಆ ಶೋರೂಮ್ ಕಮ್ಮಿ ಇದ್ರೆ ನಮ್ಮ ಶೋರೂಮ್ ಬರ್ಲಿ. ಓಕೆ ಅಲ್ಲೋಗಿ ತೋರಿಸ್ಬಿಟ್ಟು ಸರ್ ಇಷ್ಟ ಹೇಳ್ತಿದ್ದಾರೆ ಕಡಿಮೆ ಕೊಡಿ ಸರ್ ಅಂದ್ರೆ ಸರ್ ಯಾವ್ದು ಇಲ್ಲಿ ಬಣ್ಣ ಕಟ್ಟಲ್ಲ. ಬಣ್ಣ ಕೊಟ್ಟಿ ಪಾಲಿಶ್ ಮಾಡಿ ಅದು ಇದು ಮಾಡಿ ಅದು ಮಾಡಿ ಲೈಟ್ ಹಾಕಿ ಮಿಂಚಲ್ಲ, ಏನಿಲ್ಲ. ನ್ಯಾಚುರಲ್ ಗಾಡಿ ಒರಿಜಿನಲ್ ನಾವು ಪರ್ಚೇಸ್ ಮಾಡೇ ತಂದಿರೋದು. ನಾವು ಹಣ ಕೊಟ್ಟೆ ತತ್ತೀವಿ, ಅದಕ್ಕೇನೆ ಲಾಭ ತಗೊಂಡೇ ಕೊಡ್ಬೇಕು ಸರ್. ಕಸ್ಟಮರ್ದು ಇಲ್ಲಿ ಬಿಟ್ಟು ಹೋಗವ್ರೆ ಪಾರ್ಕ್ ಅಂಡ್ ಸೇಲ್ ಬೋರ್ಡ್ ಎಲ್ಲ ಇಲ್ಲ ನಮ್ಮ ಹತ್ರ. ಸುಳ್ಳು ಪಳ್ಳಿಲ್ಲ, ನೇರವಾಗಿ ಗಾಡಿ ಕಸ್ಟಮರ್ ಹತ್ರ ನಾವು ಪರ್ಚೇಸ್ ಮಾಡಿದೀವಿ. ನಾವು ಅದಕ್ಕೇನೋ ಒಂದು ಪರ್ಸೆಂಟೇಜ್ ಮೇಲೆ ಲಾಭ. ಖುಷಿ ಅಂದ್ರೆ ಸರ್ 1 ಲಕ್ಷ ಓಡಿದ್ರು 1.5 ಲಕ್ಷ ಹೇಳಿದ್ರು ನೇರವಾಗಿ ಹೇಳ್ತಿದ್ದೀರಾ, ಸುಳ್ಳು ಹೇಳ್ಕೊಡಲ್ಲ ಸರ್. ಶೋರೂಮ್
ಶೋರೂಮ್ ರೆಕಾರ್ಡ್ ಅಂದ್ರೆ ಶೋರೂಮ್ ರೆಕಾರ್ಡ್. ಸರ್ ತುಂಬಾ ಕಡೆ ಕಿಲೋಮೀಟರ್ ಇಷ್ಟು ಓಡೋದೆ ಅಂದ್ರೆ ಇಷ್ಟೇ ಓಡದೆ. ಎಲ್ಲ ಗಾಡಿ ದೊಡ್ಡ ಗಾಡಿ ಎಲ್ಲ 80,000 50,000 ಅಂತಾರೆ, ನೀವು ಬಟ್ ಶೋರೂಮ್ ಹಿಸ್ಟ್ರಿ ಸಮೇತ. ಸರ್ ಏನ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಕಿಲೋಮೀಟರ್ 2 ಲಕ್ಷ ಓಡಿದೆ, 2 ಲಕ್ಷ ಓಡಿರೋದು ಅಂತ ಹೇಳ್ತೀನಿ. ತಿರ್ಗಿಸ್ಬಿಟ್ಟು ಕಮ್ಮಿ ಹೇಳಲ್ಲ ನಾನು, ಅದು ಹೇಳ್ಬಾರ್ದು. ಇರೋದು ಅದು ಮಂಜುನಾಥ ಸ್ವಾಮಿ ಅಂತ ಬೇರೆ ಇಟ್ಕೊಂಡಿದ್ದೀರಾ, ಮತ್ತೆ ನಮಗೂ ಕೊಟ್ಬಿಡ್ತಾನೆ ಅಲ್ವಾ. ಇರೋದ್ ರೆಕಾರ್ಡೆಡ್ ಒರಿಜಿನಲ್ ಗಾಡಿ. ಇಷ್ಟ ಇದ್ದವ್ರು ತಗೋತಾರೆ, ಓಕೆ, ಕಷ್ಟ ಆದವ್ರು ಅಲ್ಲೇ ಇರ್ತಾರೆ. ಬಟ್ ಇಷ್ಟಪಟ್ಟು ಬರೋರಿಗೆ ಪ್ರೀತಿಯಿಂದ ಕೊಡ್ತೀರಾ. ಬರಲ್ಲ ಅಂದ್ರೆ ನಾವು ಬಲವಂತ ಮಾಡಲ್ಲ, ಹೆಂಗಿದೆ ಹಂಗೆ, ಬೇಡ ಅಂದ್ರೆ ಬಲವಂತ ಮಾಡಲ್ಲ, ಬಣ್ಣ ಕಟ್ ಕೊಡಲ್ಲ. ಇದೆಯಾ ಇದೆ, ಕಿಲೋಮೀಟರ್ ಇಷ್ಟು ಓಡಿದೆ, ಇಷ್ಟು ಹಿಂಗೆ ಇದೆ ಗಾಡಿ, ರಿಫಬ್ ಹಿಂಗೆ ಇದೆ, ಖರ್ಚು ಹಿಂಗೆ ಇದೆ, ರೇಟು ಹಿಂಗೆ ಇದೆ, ಇರೋದು ಜೆನ್ಯೂನಿಟಿ. ಬೇಕಾದ್ರೆ ತೊಳಿ ಸರ್ ಅಂತೀವಿ ಸರ್, ಈ ಬಲವಂತ ಮಾಡಲ್ಲ. ಒಳ್ಳೆ ಗಾಡಿ ಒಳ್ಳೆ ರೇಟು, ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ಇಷ್ಟ ಆದ್ರೆ ರೇಟ್ ತಗೊಳ್ಳಿ ಅಂತೀವಿ. ಆ ತರ ಸುಳ್ಳೆಲ್ಲ ಸುಳ್ಳು ಪಳ್ಳೆ ಹೇಳಿ ಸರ್, ನಾಳೆ ಏನಕ್ಕೆ ಸರ್ ನಾವು ಲೋನ್ ಹಾಕೊಡ್ತೀವಿ. ಲೋನ್ ಇಲ್ಲ ಪಾಪ ಅವ್ರಿಗೆ, ಒಬ್ಬೊಬ್ರು ಗಾಡಿ ತೊಗೊಳಕ್ ಆಗಲ್ಲ ಸರ್, ಈಗ ಏನ್ ಮಾಡೋದು, ಬ್ಯಾಂಕ್ ಅಲ್ಲಿ ಪ್ರೊಫೈಲ್ ಇಲ್ಲ, ಅದಕ್ಕೆ ನಾವು ಸಿವಿಲ್ ಲೋನ್ ಹಾಕೊಡ್ತೀವಿ, ಪ್ರೈವೇಟ್ ಲೋನ್, ನಮ್ಮವ್ರದೇ ಬ್ಯಾಂಕು. ಅದ್ರಲ್ಲಿ ಏನಪ್ಪಾ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 1% ಜಾಸ್ತಿ ಇರುತ್ತೆ ಅಷ್ಟೇ, ನಾರ್ಮಲ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ. 2 ಲಕ್ಷ ಗಾಡಿಗೆ ಲೋನ್ ಕೊಡಲ್ಲ ಬ್ಯಾಂಕ್ ಅಲ್ಲಿ, ಈಗ 10 ಮಾಡ್ಲಿದ್ದು 10 ಮಾಡ್ಲಿಕ್ಕೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ, ಆದ್ರೆ ನಾವು ಕೊಡ್ತೀವಿ 50% ಲೋನ್, 1% ಜಾಸ್ತಿ 50% ಲೋನ್ ಕೊಡ್ತೀವಿ. ಬಡವರಿಗೆ ಫುಲ್ ಕ್ಯಾಶ್ ಆಗದೆ ಹೋದ್ರು ಬರ್ಲಿ ಸರ್, 2,80,000 ಗಾಡಿ, ಈಗ ನನ್ನ ಹತ್ರ 1 ಲಕ್ಷ ಇದ್ದಿದೆ, ಏನ್ ಮಾಡೋದು ಸರ್, 1.5 ತರ್ಲಿ, 1.5 ಲೋನ್ ಹಾಕೊಡ್ತೀವಿ. ಹೌದು, ಎಲ್ಲಾ ಗಾಡಿಗೂ 5 ಮಾಡಲು 8 ಮಾಡಲು ಯಾವ ಮಾಡಲು, ಥರ್ಡ್ ಓನರ್ ಇದ್ರು ಲೋನ್ ಹಾಕೊಡ್ತೀನಿ, 4th ಓನರ್ ಇದ್ರು ಲೋನ್ ಹಾಕೊಡ್ತೀನಿ, ಗಾಡಿ ಜಿನಿಯನ್ ಕೊಡ್ತೀನಿ. ಓನರ್ ಜಾಸ್ತಿ ಆಗದೆ ಅಂದ್ರೆ ಗಾಡಿ ಚೆನ್ನಾಗಿದ್ರೆ ಓನರ್ ಜಾಸ್ತಿ, ಸತ್ತೋಗಿರ್ಲಿ ಪ್ರೊಫೈಲೇ ಇಲ್ಲ ನನಗೆ ಆಗಲ್ಲ ಅಂದ್ರೂ ಲೋನ್ ಕೊಡ್ತೀನಿ. 50% ಲೋನ್, ಪ್ರೊಫೈಲ್ ಇಲ್ಲ ಅಂದ್ರೆ 50% ಲೋನು. 3 ಲಕ್ಷ ಗಾಡಿಗೆ 1.5 ಲೋನು, 1.5 ಕ್ಯಾಶ್. 4 ಲಕ್ಷ ಗಾಡಿಗೆ 2 ಲಕ್ಷ ಲೋನು, 2 ಲಕ್ಷ ಕ್ಯಾಶ್. ಹಂಗೂ ಜಾಸ್ತಿ ಸರ್, ಇನ್ನು 1.5 ಒಂಚಕ ಇನ್ನೂ 50,000 ಜಾಸ್ತಿ. 2.5 ಲೋನು, 1.5 ಕ್ಯಾಶ್. ಪ್ರೊಫೈಲ್ ಇಲ್ಲ ಅಂದವ್ರಿಗೆ ಒಳ್ಳೆ ಆಫರ್ ಚೆನ್ನಾಗಿದ್ರೆ ಸರ್, ಆಫರ್ ಇದ್ರೆ ಈಗ ಏನ್ ಗೊತ್ತಾ ಸರ್, ಅವ್ರಿಗೆ ಲೋನ್ ಆಗಲ್ಲ, ಪ್ರೊಫೈಲ್ ಇಲ್ಲ, ಅವ್ರು ಎಲ್ಲಿಗೆ ಹೋಗ್ಬೇಕು ಲೋನ್ ತಗೊಳಕ್ಕೆ? ಪಾಪ ಅವ್ರಿಗೂ ಕಾರು ಆಸೆ ಇರುತ್ತಲ್ಲ, ತಗೋಬೇಕು ಅಂತ ಆಸೆ, ಲೋನ್ ತಗೊಳಕ್ ಆಗಲ್ಲ, ಎಲ್ಲಿ ಹೋಗ್ಬೇಕು ಅವರು? ಅದಕ್ಕೆ ನಾನು ನಮ್ಮ ಶೋರೂಮ್ ಬಡವರಿಗೆ 15,000 ರೂಪಾಯಿ ಬರ್ತಾರೆ ಸಂಬಳ, ಈಗ ಲೋನ್ ಅವ್ರು ಆಗಲ್ಲ. ಅಂತವ್ರು 1 ಲಕ್ಷ 1.5 ಲಕ್ಷ ಗಾಡಿ ತಗೊಂಡ್ರೆ, ಅಂತವ್ರಿಗೆ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ 50,000 ಲೋನ್ ಹಾಕೊಟ್ಬಿಡ್ತೀನಿ, 5,000 ಕಟ್ಕೊಂಡು ಹೋಗ್ಲಿ, ಅವ್ರಿಗೂ ಕಾರ್ ಆಯ್ತು, ಕಾರು ಆಯ್ತು, ನಮ್ಗೆ EMI ಸಿಕ್ತು, ಒಂದು 6,000 EMI ಬರ್ತದೆ, 50,000 ಲೋನ್ ಹಾಕೊಂಡ್ರೆ ಕಟ್ಕೊಂಡೋಗಿ 2,000. ಬ್ಯಾಂಕ್ ಅವ್ರು ಸ್ಪಂದನೆ ಮಾಡ್ಲಿಲ್ಲ ಪರವಾಗಿಲ್ಲ, BM ಕಾರ್ಸ್ ಮಾಡ್ತಾರೆ. 2 ವೀಲರ್ ತಗೋಬೇಕಾದ್ರೆ 2 ಲಕ್ಷ ಬೇಕು, ಮಿನಿಮಮ್ 1.5 ಲಕ್ಷ ಇವತ್ತು. ಅದ್ರ ಬಂದ್ರೆ 2 ಲಕ್ಷ ಕಾರ್ ತಗೊಂಡು 1 ಲಕ್ಷ ಲೋನು, 1 ಲಕ್ಷ ಕ್ಯಾಶ್, ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. 8,000 EMI ಬರ್ತದೆ. ಈಗ 2 ವೀಲರ್ ತಗೋಬೇಕಾದ್ರೆ 2 ಲಕ್ಷ ಬೇಕು, ಅದ್ರ ಬದಲು 2 ಲಕ್ಷ ಕಾರ್ ಕೊಡ್ತೀನಿ ನಾನು, ಅದ್ರಲ್ಲೂ 1 ಲಕ್ಷ ಲೋನ್ ಹಾಕೊಡ್ತೀನಿ, ತಗೊಂಡೋಗಿ. ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಮಾಡಿರ್ತಕ್ಕಂಥ ಶೋರೂಮ್. ಸಂಪಾದನೆ ನಾವು ಫ್ರೀ ಮಾಡಲ್ಲ, ನಮಗೂ ಲೋನ್ ಬಂಡವಾಳ ಹಾಕಿರೋದಕ್ಕೆ ಒಂದು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡ್ಕೊಂಡು ತಗೊಂಡು, ಅದನ್ನ ಬಿಟ್ಟು ಸರ್ ಕಸ್ಟಮರ್ ತಂದವ್ರೆ ಅವ್ರದ್ದು ಸರ್ ನಾನ್ ಬಂಡವಾಳ ಹಾಕ್ಬಿಟ್ಟು ಬೇರೆ ತೋರಿಸಿ ವ್ಯಾಪಾರ ಮಾಡಲ್ಲ. ನನ್ನ ವಸ್ತು ಇದು, ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಎಷ್ಟು ಕನ ಕೊಡ್ಬೋದು ಸರ್. ನಾವು ಇನ್ನೊಂದ್ ಕಡೆ ಬಡ್ಡಿಗೋ ಭಾಷೆಗೋ ತಂದು ವ್ಯವಹಾರ ಮಾಡಿರ್ತೀವಿ, ನಮಗೂ 2 ರೂಪಾಯಿ ಸಿಗ್ಬೇಕು, ಅವ್ರಿಗೂ 2 ರೂಪಾಯಿ ರೇಟ್ ಕಮ್ಮಿ ಆಗ್ಬೇಕು, ಅವ್ರಿಗೂ ಖುಷಿ ಆಗ್ಬೇಕು, ನಿಮಗೂ ಖುಷಿ ಆಗ್ಬೇಕು. ನಾನು ಬೇರೆ ತೋರಿಸಿ ವ್ಯಾಪಾರ ಮಾಡಲ್ಲ, ಈ ನನ್ನ ಗಾಡಿ ನಾನೇ ವ್ಯಾಪಾರ ಮಾಡೋದು. ಓಕೆ, ಸೂಪರ್ ಸರ್. ಈ ತರ ಇರುತ್ತೆ. ಉಳ್ಳಾಲ ಮೈನ್ ರೋಡ್ RTO ಆಫೀಸ್ ಪಕ್ಕದಲ್ಲಿ ಬರ್ತಕ್ಕಂಥ ಶೋರೂಮ್ BM ಕಾರ್ಸ್. ನಮ್ಮ ಬಸವಣ್ಣ ಸರ್ ಯಾವಾಗ್ಲೂ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು, ಒಳ್ಳೆ ಸಪೋರ್ಟ್. ನಾನು ಸಂಪಾದನೆ ಮಾಡ್ತೀನಿ, ಅವರು ಚೆನ್ನಾಗಿರ್ಬೇಕು, ಜನಗಳಿಂದ ನಾವು ಸಂಪಾದನೆ ಮಾಡ್ತೀವಿ. ಅವರು ಪಾಪ ಅವ್ರಿಗೆ ಅವ್ರು ದುಡ್ಡು ಕೊಟ್ಟರು ಅವ್ರ ಹೊಟ್ಟೆ ಮೇಲೆ ಹೊಡೆದು ನಾನು ಸಂಪಾದನೆ ಮಾಡಲ್ಲ. ಒಳ್ಳೆ ವಸ್ತು ಇದೆ, ರೇಟ್ ಅಲ್ಲಿ ಮಾರ್ಕೆಟ್ ಅಲ್ಲೂ ರೇಟ್ ಕಮ್ಮಿ, ಅದ್ರಲ್ಲಿ ನಾವು 2 ರೂಪಾಯಿ ಸಂಪಾದನೆ ಮಾಡ್ತೀವಿ, ಅವ್ರಿಗೂ ಲಾಭ ಕೊಡ್ತೀವಿ. ಇದು ನಮ್ಮ ಲೆಕ್ಕ ಅಲ್ಲ ಸರ್, ದೇವ್ರ ಲೆಕ್ಕ. ಓಕೆ, ಒಳ್ಳೇದಾಗ್ಲಿ ಸರ್. ಓಕೆ ಸರ್, ಹೀಗೆ ಬೆಳೀತಾ ಇರಿ, ಕಸ್ಟಮರ್ ಈ ತರ ಆಶೀರ್ವಾದ ಇರಲಿ ಸರ್, ಜನಗಳ ಆಶೀರ್ವಾದ. ಥ್ಯಾಂಕ್ ಯು ಸರ್. ಅದರಿಂದ ನಾವು ಬಂದಿರೋದು, ಹೌದು, ಜನಗಳಿಂದನೇ ಬಂದಿರೋದು. ನಮ್ಮ ಮಾತ್ ಮೇಲೆ ಇವತ್ತವರೆಗೂ ಕಾರ್ ಶೋರೂಮ್ ಮಾಡಿರೋದು. ನಾಳೆ ನಿಮ್ಮ ಮುಖ ದೊಡ್ಡ ವ್ಯಕ್ತಿಗಳ ಪಕ್ಕದಲ್ಲಿ ನೋಡ್ಬೇಕಾದ್ರೆ ಕೆಲಸ ಮಾಡಿದೀವಿ, ಬ್ರೋಕರ್ ಕೆಲಸ ಮಾಡಿದೀವಿ, 2,000 ಕಮಿಷನ್ಗೂ ಮಾಡಿದೀವಿ, 3,000 ಕಮಿಷನ್ಗೂ ಮಾಡಿದೀವಿ. ದೇವ್ರೇನೋ ನಮಗೂ ಇಷ್ಟು ಗಾಡಿ ಹಾಕೊಳಕ್ಕೆ ಅವಕಾಶ ಕೊಟ್ಟವನೇ ಮಾಡ್ತಾ ಇದೀವಿ. ಓಕೆ, ಅದ್ರಲ್ಲಿ ನಾವು 2 ರೂಪಾಯಿ ಸಂಪಾದನೆ ಅತಿ ಆಸೆ ಬೇಡ, ಅತಿ ಆಸೆ ಬೇಡ ಸರ್. ನಮ್ ಬಿಲ್ಡಿಂಗ್ ಕಟ್ಟೋ ಆಸೆ ಇಲ್ಲ, ಸಾಕು ಬಾಡಿಗೆ ಕಟ್ಕೊಂಡು ನೆಮ್ಮದಿಯಾಗಿರೋಣ ಅಷ್ಟೇ. ಓಕೆ ಸರ್, ನಿಮ್ದು ಫಂಕ್ಷನ್ ಗಳೆಲ್ಲ ಬಿಟ್ಬಿಟ್ಟು ಬಂದು ನನಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್ ಸರ್. ಬೆಳಗ್ಗೆ ಪಾಪ 10 ಬಂದ್ಬಿಟ್ಟು ಎಡಿಟ್ ಮಾಡಿ ಹಾಕಿ, ಜನಗಳು ನೋಡ್ಲಿ, ಜನಗಳು ಒಳ್ಳೆ ಗಾಡಿ ಜನಗಳು ಪಕ್ಕಾ ಸಪೋರ್ಟ್ ಮಾಡ್ತಾರೆ, ಬಂದೇ ಬರ್ತಾರೆ ಸರ್. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು ಸೊ ಮಚ್.